श्रीनिवासेतु श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरौ वैराग्यभाग्यो रथौ वेदान्तामृतसारवन्तमनघात् श्रीश्रीनिवासात् गुरोः श्रीशैलान्मयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेणनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगि गुरुनाथ पिदपारमीशे भक्त्यादिपूर्णवरदारि कृपात्तचिह्नं श्रीनिवासमुनिवर्यमहं प्रपद्ये श्रीनारायण योगीन्द्रवरदारि कृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये गायेयामुनं तीर्थं साधु बृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलिकताङ्गतं यस्य सारस्वरस्रोतो कुलामोदवासितं श्रुतीनां विश्रमायालं शठारिं तमुपास्महे वन्दे वैकुण्ठसेनान्यं देवं सूत्रपति सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यदि परिमृढोद्गीतानामदर्शेदञ्जसा निगमपरिषन्नेदीयां संविरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारल्यः चित्ततमप्रमथिनीमिमां भजन्तु भगवद्गीता भाष्यतात्पर्यचन्द्रिकाम् महादेशिकाय नमः। ಎಂಟನೇ ಅಧ್ಯಾಯದಲ್ಲಿ ಒಂದು ಪ್ರಧಾನವಾದ ಭಾಗ, ಅದರಲ್ಲಿ ಭಾಷ್ಯಕಾರರು ಹೇಗೆ ಇಲ್ಲಿ ಕೈವಲ್ಯ ಆರ್ತಿ ಅಂತ ಹೇಳಲ್ಪಟ್ಟ ಒಬ್ಬ ಭಕ್ತನಿಗೆ 4 ವಿಧ ಭಕ್ತರಲ್ಲಿ 3 ವಿಧವಾಗಿ ಮಾಡಿದ್ರು. ಆರ್ತ ಮತ್ತು ಅರ್ಥಾರ್ಥಿ ಇಬ್ಬರನ್ನು ಐಶ್ವರ್ಯಾರ್ಥಿ ಅಂತ ಹೇಳಿ, ಜಿಜ್ಞಾಸು ಅಂತ ಹೇಳಿ ಅವನು ಕೈವಲ್ಯಾರ್ಥಿ, ಮತ್ತು ಜ್ಞಾನಿ ಅಂತ ಹೇಳಿ. ಕೈವಲ್ಯಾರ್ಥಿಗೆ ಕೂಡ ಪುನರಾವೃತ್ತಿ ರೂಪವಾದ ಫಲವು ಹೇಳಲ್ಪಟ್ಟಿದೆ ಅನ್ನೋದು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅದು ಭಗವಂತನ ಸಂಬಂಧದಿಂದಲೇ ಅವನು ಮಾಡುವ ಅನುಸಂಧಾನ, ಬ್ರಹ್ಮಾತ್ಮಕನಾದ ಸ್ವಾತ್ಮಾನುಸಂಧಾನ ಮಾಡ್ತಾನೆ ಅನ್ನೋದು ಇಲ್ಲಿ ವಿಶೇಷವಾಗಿ ಅದಕ್ಕೆ ಶ್ರುತಿ ಪ್ರಮಾಣಗಳೊಡನೆ ಭಾಷ್ಯಕಾರರು ವಿವರಿಸ್ತಾರೆ. ಆ ಭಾಗವನ್ನು ಈಗ ನೋಡ್ಬೋದು. ಅಥ ಆತ್ಮಯಾಥಾತ್ಮ್ಯವಿದ ಪರಮಪುರುಷನಿಷ್ಠಸ್ಯ ಚ ಸಾಧಾರಣೀಂ ಅರ್ಚಿರಾದಿಕಾಂ ಗತಿಮಾಹ. ಇಬ್ಬರಿಗೂ ಇಲ್ಲಿ ಸಾಧಾರಣವಾದದ್ದು ಅಂತ ಹೇಳಿದ್ರು. ಅರ್ಚಿಸ್ ಅನ್ನುವಂಥ ಆರಂಭವಾಗುವಂತಹ ಗತಿಯನ್ನು ಆತ್ಮಯಾಥಾತ್ಮ್ಯವಿದ, ತನ್ನ ಯಾಥಾತ್ಮ್ಯವನ್ನು ತಿಳಿದವನು, ಮತ್ತು ಪರಮಪುರುಷನಿಷ್ಠಸ್ಯ ಚ ಜ್ಞಾನಿ, ಪರಮಪುರುಷನನ್ನೇ ಪ್ರಾಪಕನಾಗಿಯೋ ಅವನು ಭಕ್ತಿ ಯೋಗವನ್ನು ಮಾಡುವಂತಹವನು. ಇಬ್ಬರಿಗೂ ಕೂಡ ಸಾಧಾರಣವಾದ ಅರ್ಚಿರಾದಿ ಮಾರ್ಗವನ್ನು ಈಗ ಹೇಳ್ತಾರೆ ಅನ್ನೋದು. ದ್ವಯೋರಪಿ ಅರ್ಚಿರಾದಿಕ ಗತಿ ಶ್ರುತೌ ಶ್ರುತಾ. ಶ್ರುತಿಯಲ್ಲಿ ಇಬ್ಬರಿಗೂ ಕೂಡ ಹೇಳಲ್ಪಟ್ಟಿದೆ. ಅರ್ಚಿರಾದಿ ಮಾರ್ಗವು ಶ್ರುತಿ ಪ್ರಮಾಣವೇ ಇದೆ ಅನ್ನೋದನ್ನು ಇಲ್ಲಿ ಗತಿಯನ್ನು ಹೇಳುವ ಶ್ಲೋಕಗಳಿಗೆ ಇದು ಪ್ರವೇಶ, ಇದನ್ನು ಇಲ್ಲಿ ಹೇಳ್ತಾರೆ. ಸಾಚ ಪುನರಾವರ್ತಿ ಲಕ್ಷಣ. ಇಬ್ಬರಿಗೂ ಕೂಡ ಗತಿ ಶ್ರುತಿ ಹೇಳಿದೆ. ಆ ಗತಿ ಯಾವ ರೀತಿಯದು ಅಂತ ಹೇಳಿದ್ರೆ ಅಪುನರಾವರ್ತಿ ಲಕ್ಷಣವಾದದ್ದೇ ಅನ್ನೋದು
ಅದಕ್ಕೆ ಪಂಚಾಗ್ನಿ ವಿದ್ಯೆಯನ್ನು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ತಾರೆ. ಯಥಾ ಪಂಚಾಗ್ನಿ ವಿದ್ಯಾಯಾಂ ತದ್ಯ ಇತ್ತಂ ವಿದುಃ ಯೇ ಚ ಇಮೇ ಅರಣ್ಯೇ ಶ್ರದ್ಧಾ ತಪಯಿತ್ಯುಪಾಸತೆ ತೇ ಅರ್ಚಿಷಮೇಂ ಅಭಿಸಂಭವಂತಿ ಅರ್ಚಿಷಃ ಅಹಃ ಅಹ್ನಾಪೂರ್ಯಮಾಣ ಪಕ್ಷಂ ಅಂತ ಮುಂದುವರಿಯುತ್ತೆ. ಇತ್ಯಾದೌ ಅರ್ಚಿರಾದಿಕಯ ಗತಸ್ಯ ಪರಬ್ರಹ್ಮ ಪ್ರಾಪ್ತಿ ಅಪುನರಾವೃತ್ತಿಶ್ಚ ಆಮ್ನಾತ. ಇಲ್ಲಿ ಇದು ಶ್ರುತಿಯಲ್ಲಿ ಹೇಳಿರಲ್ಪಟ್ಟ ವಿಷಯ. ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳುವಾಗ ಒಬ್ಬನು ಗ್ರಾಮದಲ್ಲಿ ಗ್ರಾಮೇ ಶ್ರದ್ಧಾ ಇಷ್ಟಾಪೂರ್ತಂ ದತ್ತಮಿತ್ಯುಪಾಸತೆ ಅಂತ ಹೇಳಿ ಅಥಯ ಇಮೆ ಗ್ರಾಮೇ ಇಷ್ಟಾಪೂರ್ತಂ ದತ್ತಮಿತ್ಯುಪಾಸತೆ. ಇಷ್ಟ ಅಂದರೆ ಯಜ್ಞಗಳು, ಮತ್ತು ಪೂರ್ತ ಅಂತ ಹೇಳಿದ್ರೆ ಲೋಕೋಪಕಾರಕವಾದ ಸರೋವರ ನಿರ್ಮಾಣವೋ ಇಲ್ಲ ಅಣೆಕಟ್ಟು ಕಟ್ಟುವುದು ಮೊದಲಾದದ್ದು ಲೋಕಕ್ಕೆ ಉಪಕಾರವಾದ ವಿಷಯಗಳು, ಮತ್ತು ದತ್ತ ದಾನ ಮೊದಲಾದವು ಇಂಥವನ್ನೆಲ್ಲ ಮಾಡಿಕೊಂಡು ಇರುವಂತಹವರು, ಅವರಿಗೂ ಕೂಡ ಅವರು ಈ ಎಲ್ಲ ವೈದಿಕವಾದ ಕರ್ಮಗಳನ್ನು ಮಾಡಿ ಸ್ವರ್ಗಾದಿ ಲೋಕಗಳಿಗೆ ಹೋಗ್ತಾರೆ. ಅವರು ಹೇಗೆ ಅಲ್ಲಿಂದ ಮತ್ತೆ ಬರ್ತಾರೆ ಅನ್ನೋ ವಿಷಯ ಇಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಲ್ಪಟ್ಟಿದೆ. ಅವರು ಅಲ್ಲಿ ಅವರಿಗೆ ಸೋಮರಾಜ ಅಂತ ಹೇಳಿ ಒಂದು ಅಮ್ಮಯವಾದ ಶರೀರ, ಜಲಶರೀರ ಅನ್ನೋದು ಹೇಳಲ್ಪಟ್ಟಿದೆ. ಜಲಶರೀರ ಉಂಟಾಗುತ್ತೆ ಅವರಿಗೆ. ಅಲ್ಲಿ ಅವರು ದೇವತೆಗಳಿಗೆ ಅನ್ನವಂತೆ ತಮ್ಮ ದೇವ ಭಕ್ಷಯಂತಿ ಅಂತ ಹೇಳಿದೆ. ದೇವಾನಾಂ ಯಥಾ ಪಶು ಅಂದರೆ ಅಲ್ಲಿ ಹೋಗಿ ಅವರಿಗೆಲ್ಲ ಪರಿಚಾರಿಕೆಗಳನ್ನೆಲ್ಲ ಮಾಡ್ತಾರೆ ದೇವತೆಗಳಿಗೆ ಅಂತ ಹೇಳಿರೋದ್ರಿಂದ ದೇವ ಭಕ್ಷಯಂತಿ ಮೊದಲಾದ ಉಪನಿಷತ್ತಿನಲ್ಲಿ ಹೇಳಿದೆ. ಅವರನ್ನು ಮತ್ತೆ ಮೇಘದಲ್ಲಿ ಆಹುತಿ ಮಾಡ್ತಾರೆ. ಮೇಘ ರೂಪವಾಗಿ ಬಂದು ವರ್ಷವಾಗಿ ಮಳೆಯಾಗಿ ಬಂದು ವ್ರೀಹಿಯ ಜೊತೆಯಲ್ಲಿ ಸೇರಿಕೊಂಡು, ಇದೆಲ್ಲ ಹೇಳುವಾಗ ಅದರ ಜೊತೆ ಸೇರಿಕೊಂಡು ಬರ್ತಾನೆ ಜೀವಾತ್ಮ ಅಂತ ಹೇಳಲ್ಪಟ್ಟಿದೆ. ವ್ರೀಹಿಯ ಜೊತೆಯಲ್ಲಿ ಸೇರಿಕೊಳ್ತಾನೆ. ಅದರಿಂದ ಪುರುಷನಲ್ಲಿಗೆ ಹೋಗಿ ಅಲ್ಲಿಂದ ಸ್ತ್ರೀಯ ಗರ್ಭಕ್ಕೆ ಹೋಗಿ ಅದರಿಂದ ಅಲ್ಲಿಂದ ಅವನು 5ನೇ ಆಹುತಿ ಅಂತ ಹೇಳಲ್ಪಟ್ಟಿದೆ. ಪಂಚಮ್ಯಾಂ ಆಹುತವಾಪಃ ಪುರುಷವಚಸೋ ಭವಂತಿ ಅಂತ ಹೇಳಿ, ಹೀಗೆ ಅವನಿಗೆ ಅವರೋಹಣ ಹೇಗೆ ಆಗುತ್ತೆ ಸ್ವರ್ಗಾದಿ ಲೋಕಗಳಿಂದ ಅಂತ ಹೇಳುವಾಗ ಅದು ತ್ಯಾಜ್ಯವಾದದ್ದು, ಇದೆಲ್ಲ ಬಹಳ ಕಷ್ಟವಾದದ್ದು, ಇದೆಲ್ಲ ಬರೀ ದೂಷಿತವಾದದ್ದು, ಇದನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳಿ ಅಲ್ಲಿ ಜೀವಾತ್ಮ ಬ್ರಹ್ಮಾತ್ಮಕನಾದ ಜೀವಾತ್ಮನ ಅನುಸಂಧಾನ ಮಾಡಿದ್ದಾರೆ. ಅವರಿಗೂ ಕೂಡ ಇಲ್ಲಿ ಅಚಿರಾದಿ ಮಾರ್ಗವು ಹೇಳಲ್ಪಟ್ಟಿದೆ. ಅದು ಈ ವಾಕ್ಯದಲ್ಲಿ ತತ್ ಯ ಇತ್ತಂ ತದ್ಯ ಇತ್ತಂ ಅಂತ ಹೇಳಿದ್ರೆ ತತ್ ಯೇ ಇತ್ತಂ ವಿದುಹು ಅನ್ನೋದು ಒಂದು ವಿಧವಾದ ಅಧಿಕಾರಿಗಳು. ಯಾರು ಹೀಗೆ ತಿಳಿದರು ಅಂತ, ಗ್ರಾಮೇ ಇಷ್ಟಾಪೂರ್ತಂ ದತ್ತಮಿತ್ಯುಪಾಸತೆ ಅಂತ ಹೇಳಿದವರು ಯೇ ಇತ್ತಂ ವಿದುಹು ಯೇ ಚ ಇಮೇ ಅರಣ್ಯೇ ಶ್ರದ್ಧಾ ತಪ ಇತ್ಯುಪಾಸತೆ. ಯೇ ಚ ಯಾರು ಕೂಡ 2 ವಿಧವಾದ ಅಧಿಕಾರಿಗಳು ಈ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾರೆ. ಯೇ ಇತ್ತಂ ವಿದುಹು ತತ್ ಯೇ ಇತ್ತಂ ವಿದುಹು ಯೇ ಚ ಇಮೇ ಅರಣ್ಯೇ ಶ್ರದ್ಧಾ ತಪ ಇತ್ಯುಪಾಸತೆ. 2ನೆಯ ಅಧಿಕಾರಿಗಳು ತಪಶಬ್ದಿತನಾದ ಪರಮಾತ್ಮನನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೆ. ಯೇ ಚ ಅಂತ ಹೇಳಿರೋದು. ಯೇ ಇತ್ತಂ ವಿದುಹು ಅನ್ನೋದು ಮೊದಲು, ಅವನು ಬ್ರಹ್ಮಾತ್ಮಕನಾದ ಸ್ವಾತ್ಮ ಅನುಸಂಧಾನ ಮಾಡುವವನು. ಯೇ ಚ ಶ್ರದ್ಧಾ ತಪ ಇತ್ಯುಪಾಸತೆ ಅಂತ ಹೇಳುವಾಗ ಅರಣ್ಯದಲ್ಲಿ ಹೋಗಿ ತಪಶಬ್ದಿತನಾದ ಪರಮಾತ್ಮನನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೆ. ಇವರಿಬ್ಬರನ್ನು ಸೇರಿಸಿ ಒಂದೇ ಶಬ್ದ ತೇ ಅನ್ನೋದು ಇಲ್ಲಿ. ಇವರೆಲ್ಲರಿಗೂ ಕೂಡ ಅರ್ಚಿಷಂ ಅಭಿಸಂಭವಂತಿ, ಅರ್ಚಿರಾದಿ ಮಾರ್ಗವನ್ನು ಪಡೆದುಕೊಳ್ತಾರೆ ಅಂತ ಹೇಳಿಬಿಟ್ಟು ಅರ್ಚಿರಾದಿ ಮಾರ್ಗದ ವರ್ಣನೆಯಲ್ಲಿ ಬರುತ್ತೆ. ಇಬ್ಬರಿಗೂ ಕೂಡ ಅರ್ಚಿರಾದಿಕಯ ಗತಸ್ಯ ಪರಬ್ರಹ್ಮ ಪ್ರಾಪ್ತಿ ಅಪುನರಾವೃತ್ತಿಶ್ಚ ಆಮ್ನಾತ. ಅರ್ಚಿರಾದಿಯಲ್ಲಿ ಹೋದವನಿಗೆ ಪರಬ್ರಹ್ಮ ಪ್ರಾಪ್ತಿ ಅಪುನರಾವೃತ್ತಿ ಅನ್ನೋದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ಕಡೆಯಲ್ಲಿ ಹೇಳುವಾಗ ಸಯೇ ನಾನ್ ಬ್ರಹ್ಮ ಗಮಯತಿ, ಕಡೆಯಲ್ಲಿ ಹೇಳಿ ಸಂವತ್ಸರಾತ್ ವಿದ್ಯುತಂ ಸ ವೈದ್ಯುತ ಪುರುಷ ಸಯೇನಾನ್ ಬ್ರಹ್ಮ ಗಮಯತಿ, ಬ್ರಹ್ಮನಲ್ಲಿ ಕರ್ಕೊಂಡು ಹೋಗ್ತಾನೆ. ಏತೇನ ಪ್ರತಿಪದ್ಯಮಾನ ಇಮಂ ಮಾನವಂ ಆವರ್ತಂ ನಾವರ್ತಂತೆ. ಇದು 4ನೇ ಅಧ್ಯಾಯದಲ್ಲಿ ಹೇಳಿದೆ. ಈ ರೀತಿ ಅರ್ಚಿರಾದಿಯಲ್ಲಿ ಹೋದವರು ಮತ್ತೆ ಈ ಸಂಸಾರಕ್ಕೆ ಬರೋದಿಲ್ಲ, ಪ್ರಕೃತಿ ಮಂಡಲಕ್ಕೆ ಬರೋದಿಲ್ಲ. ನಚ ಪ್ರಜಾಪತಿ ವಾಕ್ಯಾದವು, ಇದರ ಮೇಲೆ ಒಂದು ಆಕ್ಷೇಪ. ಈ ಒಂದು ಆಕ್ಷೇಪವನ್ನು ಹೇಳ್ತಾರೆ ಇಲ್ಲಿ. ಶ್ರುತ ಪರವಿದ್ಯಾಂಗಭೂತಂ ಭೂತ ಆತ್ಮಪ್ರಾಪ್ತಿ ವಿಷಯ ಇಯಂ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಹೇಳಿರುವಂತಹ
ಜೀವಾತ್ಮ ಸ್ವರೂಪನ ಸ್ವರೂಪ ಜ್ಞಾನ, ಪ್ರಕೃತಿ ವಿಯುಕ್ತನಾದ ಆತ್ಮ ಸ್ವರೂಪ ಜ್ಞಾನ. ಪ್ರಕೃತಿಯು ಸಂಬಂಧವು ಬಹಳ ಹೇಯವಾದದ್ದು. ಎಷ್ಟು ಕಷ್ಟವಾದದ್ದು ಅಂತ ಹೇಳಿದ್ರೆ, ಅವನು ಏನೆಲ್ಲ ಪಾಡುಪಟ್ಟುಕೊಂಡು ಬರ್ತಾನೆ. ಮಳೆಯಾಗಿ ವ್ರೀಹಿಯಾಗಿ ಅವ್ರೀಹಿಯಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಲ್ಪಟ್ಟಿದೆ. ಅದು ತುಂಬ ಕಷ್ಟ, ಬಹಳ ಕಾಲವಾಗುತ್ತೆ ಅದು. ಅದಾದಮೇಲೆ ಹೀಗೆಲ್ಲ ಅವನು ಕಷ್ಟಪಟ್ಟುಕೊಂಡು ಇಲ್ಲಿ ಸಂಸಾರಕ್ಕೆ ಬಂದು ಹುಟ್ಟುತ್ತಾನೆ, ಮತ್ತೆ ಮಿಕ್ಕ ಕರ್ಮಗಳನ್ನೆಲ್ಲ ಅನುಭವಿಸೋಕೆ ಅಂತ ಇಲ್ಲಿ ಹೇಳಿದೆಯಲ್ಲ. ಇದೇ ಪಂಚಾಗ್ನಿ ವಿದ್ಯೆ ಪ್ರಕರಣದಲ್ಲಿ ಅರಣ್ಯೇ ಶ್ರದ್ಧಾ ತಪ ಇತಿ ಉಪಾಸತೆ ಅಂತ ತಪಶಬ್ದಿತ ಪರಮಾತ್ಮನ ಉಪಾಸನೆ ಮಾಡಿರೋದು ಹೇಳಿದೆಯಲ್ಲ ಬ್ರಹ್ಮವಿದ್ಯೆ. ಅದಕ್ಕೆ ಅಂಗವಾಗಿ ಅಂತ ಯಾಕೆ ಹೇಳಬಾರ್ದು ಅನ್ನೋದು ಇಲ್ಲಿ ಪ್ರಶ್ನೆ. ತದ್ಯೇ ಇತ್ತಂ ವಿದುಹು ಯೇ ಚೈಮೆ ಅರಣ್ಯ ಶ್ರದ್ಧಾ ತಪ ಇತ್ಯುಪಾಸತೆ ಅಂತ ಇಬ್ಬರು ಅಧಿಕಾರಿ ಹೇಳಿರುವಾಗ, ಮೊದಲು ಹೇಳಿರುವಂತಹ ಯೇ ಇತ್ತಂ ವಿದುಹು ಅನ್ನುವ ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನ ಜ್ಞಾನ, ಆತ್ಮಯಾಥಾತ್ಮ್ಯ ಜ್ಞಾನವನ್ನು ಉಳ್ಳವನು. ಆತ್ಮಯಾಥಾತ್ಮ್ಯ ಜ್ಞಾನ ಭಗವದ್ಜ್ಞಾನಕ್ಕೆ, ಉಪಾಸನೆಗೆ ಅಂಗವಾಗಿ ಅಂತ ಯಾಕೆ ಹೇಳಬಾರದು ಅನ್ನೋದು ಒಂದು ಪ್ರಶ್ನೆ. ಅದು ಆ ರೀತಿ ಪ್ರಜಾಪತಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಛಾಂದೋಗ್ಯದಲ್ಲಿ 8ನೇ ಅಧ್ಯಾಯ ದಾರವಿದ್ಯಾ ಪ್ರಕರಣದಲ್ಲಿ ಪ್ರಜಾಪತಿಯು ಇಂದ್ರನಿಗೆ ಉಪದೇಶ ಮಾಡುವಾಗ ಮೊದಲು ದೇಹವನ್ನೇ ಹೇಳಿ, ಆಮೇಲೆ ಸ್ವಪ್ನದಲ್ಲಿ ಯಾವನು ಇರ್ತಾನೆ, ಅವನು ಮಹೀಯಮಾನ, ಸ್ವಪ್ನದಲ್ಲಿ ಎಲ್ಲ ವಿಹಾರ ಮಾಡ್ತಾನಲ್ಲ, ಅವನೇ ಆತ್ಮಸ್ವರೂಪ ಅಂತ ಹೇಳಿದ್ರು. ಅದರಲ್ಲಿಯೂ ಬೇಕಾದಷ್ಟು ದುಃಖಗಳೆಲ್ಲ ಬರುತ್ತೆ, ಬೆಚ್ಚಿ ಎದ್ದು ಬಿಡ್ತಾರೆ, ಕಷ್ಟಪಡ್ತಾನೆ. ಆತ್ಮಸ್ವರೂಪ ವಿಕಾರವಿಲ್ಲ ಅಂತ ಹೇಳಿದ್ರಲ್ಲ, ಇದು ಹೇಗೆ ಸಾಧ್ಯ ಅಂತ ಇಂದ್ರ ಮತ್ತೆ ಪ್ರಶ್ನೆ ಮಾಡ್ದ. ಸುಷುಪ್ತಿಯಲ್ಲಿ ನೋಡ್ಕೋ, ಅಲ್ಲಿ ಯಾವ ಒಂದು ಏನೂ ಇಲ್ಲ, ಸುಖವಾಗಿ ನಿದ್ದೆ ಮಾಡ್ತಾನಲ್ಲ, ಅದುವೇ ಆತ್ಮಸ್ವರೂಪ ಅಂದ. ತನ್ನ ಅನುಭವವೇ ಇಲ್ಲದ, ತನ್ನನ್ನು ತಿಳಿಯದಂತಹ ಒಂದು ಒಂದು ಅವಸ್ಥೆ, ನಾಹಮತ್ರ ಭೋಗ್ಯಂ ಪಶ್ಯಾಮಿ, ಅದು ಆಗಿರ್ಲಾರ್ದು ಆತ್ಮಸ್ವರೂಪ. ಹಾಗಿದ್ರೆ ಏನು ಪ್ರಯೋಜನ, ನನ್ನನ್ನೇ ತಿಳಿಯಕ್ಕಾಗದೆ ಇರೋದು. ಆಗ ಅವನಿಗೆ ಮತ್ತೆ ಆತ್ಮಸ್ವರೂಪವನ್ನು ಉಪದೇಶ ಮಾಡ್ತಾನೆ. ಅದು ಅಲ್ಲಿ ಹೇಳಿರುವ ದಹರವಿದ್ಯಾ ಪ್ರಕರಣಕ್ಕೆ ಅಂಗವಾಗಿ ಅಂತ ಸಿದ್ಧಾಂತ ಮಾಡಲ್ಪಟ್ಟಿದೆ. ದಹರವಿದ್ಯಾ ಪ್ರಕರಣದ ಮೇಲೆ ದಹರಾಧಿಕರಣ, ದಹರ ಉತ್ತರೇಭ್ಯ ಅಂತ ಸೂತ್ರದಿಂದ ಆರಂಭಿಸುತ್ತೆ. ಬ್ರಹ್ಮಸೂತ್ರದಲ್ಲಿ 14 ಸೂತ್ರಗಳು, ದೊಡ್ಡ ಅಧಿಕರಣ. ಅದರಲ್ಲಿ ಅಲ್ಲಿ ಹೇಳಿರುವ ಆತ್ಮಯಾಥಾತ್ಮ್ಯ ಜ್ಞಾನವು, ಪ್ರಜಾಪತಿಯು ಇಂದ್ರನಿಗೆ ಉಪದೇಶ ಮಾಡುವ ಆತ್ಮಯಾಥಾತ್ಮ್ಯ ಜ್ಞಾನವು ದಹರವಿದ್ಯಾ ಪ್ರಕರಣ ಅನ್ನುವ ದಹರವಿದ್ಯೋಪಾಸನೆ ಎನ್ನುವ ಬ್ರಹ್ಮವಿದ್ಯೆಗೆ ಅಂಗ ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿ ಇಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲೂ ಯಾಕೆ ಹೇಳಬಾರದು ಅನ್ನೋದು ಒಂದು ಪ್ರಶ್ನೆ. ಅದನ್ನು ಇಲ್ಲಿ ಭಾಷಿಕಾರರು ಹೇಳ್ತಾ ಇದ್ದಾರೆ. ಅದು ಸರಿ, ಅದು ಹಾಗಲ್ಲ, ಹೇಳಿರೋದು ಬೇರೆ ಅನ್ನೋದು ತಿಳಿಸ್ತಾರೆ. ನಚ ಅನ್ನೋದ್ರಿಂದ ಇದು ಹಾಗಲ್ಲ ಅನ್ನೋದು ಮೊದಲೇ ಹೇಳ್ಬಿಟ್ರು. ಪ್ರಜಾಪತಿ ವಾಕ್ಯಾದೌ ಶ್ರುತ ಪರವಿದ್ಯೆ ಅಂಗಭೂತ ಆತ್ಮಪ್ರಾಪ್ತಿ ವಿಷಯ ಇಯಂ. ಪ್ರಜಾಪತಿ ವಿದ್ಯೆಯಲ್ಲಿ ಹೇಳಲ್ಪಟ್ಟ ಪರವಿದ್ಯೆ ದಹರವಿದ್ಯೆಗೆ ಅಂಗವಾದ ಆತ್ಮಪ್ರಾಪ್ತಿ ವಿಷಯವಲ್ಲ ಇದು. ಆತ್ಮಜ್ಞಾನ ಅಲ್ಲಿ ಹೇಳಲ್ಪಟ್ಟಿದೆಯಲ್ಲ, ಅದಲ್ಲ ಇದು. ಯಾಕೆ ಅಂದರೆ ತದ್ಯ ಇತ್ತಂ ವಿದುಹು ಇತಿ ಗತಿಶ್ರುತಿ. ತತ್ ಯೇ ಇತ್ತಂ ವಿದುಹು ಅನ್ನೋವರಿಗೆ ಹೇಳಿರುವ ಗತಿಯ ಯಾವ ಗತಿ ಬರುತ್ತೆ ಅನ್ನುವ ಶ್ರುತಿ ವಾಕ್ಯವು ಯೇ ಚ ಇಮೆ ಅರಣ್ಯೇ ಶ್ರದ್ಧಾ ತಪ ಇತ್ಯುಪಾಸತೆ ಇತಿ. ಯಾಚ ಮತ್ತೆ ಯೇ ಚ ಯಾರು ಇನ್ನು ತಪಶಬ್ದಿಯಾದ ಪರಮಾತ್ಮನು ಶ್ರದ್ಧೆಯಿಂದ ಅರಣ್ಯದಲ್ಲಿ ಉಪಾಸನೆ ಮಾಡ್ತಾರೋ ಅದು ಪರವಿದ್ಯಾಯ ಪೃಥಕ್ ಶ್ರುತಿ ವೈಯರ್ಥ್ಯಾತ್. ಆದ್ದರಿಂದ ಇಲ್ಲಿ ಇಬ್ಬರಿಗೂ ಸೇರಿ ಒಂದೇ ಹೇಳಿದೆ, ಗತಿಶ್ರುತಿ. ಇದು ಬೇರೆ ಆದರು ಅಂತ ಹೇಳಿಬಿಟ್ರೆ ಆವಾಗ ವ್ಯರ್ಥವಾಗುತ್ತೆ. ಒಬ್ಬರಿಗೆ ಪೃಥಕ್ ಶ್ರುತಿ, ಇಬ್ಬರಿಗೂ ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ಒಬ್ಬರು ಅಧಿಕಾರಿ ಇಲ್ಲಿ ತತ್ವೇ ಇತ್ತಂ ವಿದುಹು, ಅವರಿಗೂ ಅರ್ಚಿಷಂ ಅನ್ನೋದು ಅನ್ವಯವಾಗುತ್ತೆ. ತೇ ಅರ್ಚಿಷಂ ಅಭಿಸಂಭವಂತಿ ಅನ್ನೋದು ಒಂದು ಅನ್ವಯ. ತತ್ವೇ ಇತ್ತಂ ವಿದುಹು ತೇ ಅರ್ಚಿಷಂ ಅಭಿಸಂಭವಂತಿ. ಯೇ ಜೈಮೆ ಅರಣ್ಯ ಶ್ರದ್ಧಾ ಇತ್ಯುಪಾಸತೆ ತೇ ಅರ್ಚಿಷಂ ಅಭಿಸಂಭವಂತಿ. ಇದು ಬೇರೆ ಬೇರೆಯಾಗಿ ಅರ್ಥ ಮಾಡಬೇಕು ಗತಿಶ್ರುತಿ. ಯಾಕೆ ಅಂದರೆ ಈ ವಾಕ್ಯವೇ ತಿಳಿಸುತ್ತೆ. ಯೇ ಚ ಅಂತ ಹೇಳಿರೋದ್ರಿಂದ ಇಬ್ಬರು ಅಧಿಕಾರಿಗಳು, ಅವರಿಗೆ ಬೇರೆ ಬೇರೆಯಾಗಿ ಇಬ್ಬರು ಅಧಿಕಾರಿಗಳನ್ನು ಹೇಳಿ ಗತಿ ಹೇಳಿರೋದ್ರಿಂದ ಎರಡು ವಿಧವಾದ ಅಧಿಕಾರಿಗಳು ಹೇಳಿರೋದು ವ್ಯರ್ಥವಾಗುತ್ತೆ ಇಲ್ಲದೆ ಹೋದರೆ. ಬೇರೆ ಬೇರೆಯಾಗಿ ಪೃಥಕ್ ಶ್ರುತಿ ವೈಯರ್ಥ್ಯ. ಪೃಥಕ್ ಶ್ರುತಿ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ, ಇಬ್ಬರು ಅಧಿಕಾರಿಗಳು. ಪಂಚಾಗ್ನಿ ವಿದ್ಯಾಯಾಂಚ ಇತಿ ತು ಪಂಚಮ್ಯಾಮಾಹುತಾವಾಪಃ ಪೂರ್ಜವಶಸೋ ಭವಂತಿ ಇತಿ.
ಕಡೆಯಲ್ಲಿ ಅವನು ಹೇಳ್ತಾನೆ ಪಂಚಮ್ಯಾಮಾಹುತ ವಾಪಹ. ಆಪಹ ಅನ್ನೋದು ಎಲ್ಲ ಪಂಚಭೂತಗಳಿಗೂ ಕೂಡ ಉಪಲಕ್ಷಣ. ಅದು ಪುರುಷ ಅನ್ನೋ ಹೇಳಿಸ್ಕೊಳ್ತಾನೆ ಅಂತ ಹೇಳಿ ಐದನೇ ಆಹುತಿಯಲ್ಲಿ ಹೇಳಿರುವಂತಹದ್ದು. ಮತ್ತೆ ಅದನ್ನು ಹೇಳಿ ರಮಣೀಯ ಚರಣಾಹ ಕಪೂಯ ಚರಣಾಹ ಇತಿ ಪುಣ್ಯ ಪಾಪ ಹೇತುಕೋ ಮನುಷ್ಯಾದಿಭಾವ ಅಪಾಮೇವ ಭೂತಾಂತರ ಸಂಸೃಷ್ಟಾನಾಂ. ಇಲ್ಲಿ ಹೇಳಿರೋದು ರಮಣೀಯ ಚರಣಾಹ ರಮಣೀಯಾಂ ಯೋನಿಮಾಪದ್ಯೆ ಆಪದ್ಯೇರನ್ ಅಂತ ಹೇಳಿ ಬ್ರಾಹ್ಮಣ ಯೋನಿಂ ಕ್ಷತ್ರಿಯ ಯೋನಿಂ ವೈಶ್ಯ ಯೋನಿಂಬ ಕಪೂಯ ಚರಣಾಹ ಕಪೂಯಾಂ ಯೋನಿಮಾಪದ್ಯೇರನ್. ಸೊ ಸೊ ಎಲ್ಲ ಚಂಡಾಲ ಯೋನಿ ಸೂಕರ ಯೋನಿ ಶ್ವಯೋನಿ ಮೊದಲಾದದ್ದೆಲ್ಲ ಹೇಳಿದೆ. ಕುತ್ಸಿತವಾದ ಜನ್ಮ ಬರುತ್ತೆ. ಯಾರು ಪಾಪಗಳನ್ನೆಲ್ಲ ಕರ್ಮಗಳನ್ನು ಮಾಡಿದಾರೋ ಅವರಿಗೆ ಕುತ್ಸಿತವಾದ ಜನ್ಮವು, ಯಾರು ಒಳ್ಳೆಯ ಪುಣ್ಯವನ್ನು ಸಂಪಾದಿಸಿದಾರೋ ಅವರಿಗೆ ಒಳ್ಳೆಯ ಪುಣ್ಯ ಜನ್ಮಗಳು ಬರುತ್ತೆ ಅನ್ನೋದು ಕೂಡ ಹೇಳಿ ಪುಣ್ಯ ಪಾಪ ಹೇತುಕಃ ಪುಣ್ಯ ಪಾಪಗಳನ್ನು ಕಾರಣವಾಗಿ ಉಳ್ಳ ಮನುಷ್ಯಾದಿ ಭಾವ ಮನುಷ್ಯ ಮೊದಲಾದ ಭಾವಗಳು ಅಪಾಮೇವ ಭೂತಾಂತರ ಸಂಸೃಷ್ಟಾನಾಂ ಅಂದರೆ ಪಂಚಭೂತಗಳೊಡನೆ ಸೇರಿದಂತಹ ಅಪ್ ಅಂತ ಇಲ್ಲಿ ಅಪ್ ಅಂತ ಹೇಳಿರೋದು ಎಲ್ಲ ಪಂಚಭೂತಗಳು ಸೇರಿರುವಂತಹದ್ದೇ. ಆತ್ಮನಸ್ತು ತತ್ಪರಿಶ್ವಂಗ ಮಾತ್ರಂ. ಆತ್ಮನಿಗೆ ಹೇಗೆ ಅಂತ ಹೇಳಿದ್ರೆ ಅವರೊಡನೆ ಸಂಬಂಧ ಅಷ್ಟೇನೆ. ಇತಿ ಚಿತಚಿತೋಹೋ ವಿವೇಕಂ ಅಭಿದಾಯ. ಚೇತನಗಳ ವಿವೇಕವನ್ನು ಸ್ಪಷ್ಟವಾಗಿ ಹೇಳಿ ಅದರಲ್ಲಿ ತದ್ ಯೇ ಇತ್ತಂ ವಿದುಹು ತೇ ಅರ್ಚಿಷಂ ಅಭಿಸಂಭವಂತಿ ಇಮಂ ಮಾನವಮಾವರ್ತಂ ನಾವರ್ತಂತೆ ಇತಿ ವಿವೇಕೆ ಸ್ಥಿರಚಿದ್ವಸ್ತುನಿ ತ್ಯಾಜ್ಯತೆಯ ಪ್ರಾಪ್ಯತೆಯ ಚ ಯೇ ಇತ್ತಂ ವಿದುಹು ತೇ ಅರ್ಚಿರಾದಿನ ಗಚ್ಚಂತಿ ನ ಚ ಪುನರಾವರ್ತಂತೆ ಇದು ಯುಕ್ತಮಿತಿ ಗಮ್ಯತೆ. ಅದುವೇ ಇಲ್ಲಿ ಹೇಳಿರೋದು. ಪಂಚಾಗ್ನಿ ವಿದ್ಯೆಯಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಪಂಚಮ್ಯಾಮಾಹುತ ವಾಪಃ ಪುರುಷವಶಸೋ ಭವಂತಿ ಅಂತ ಹೇಳಿ ಐದನೇ ಆಹುತಿಯಲ್ಲಿ ಪುರುಷನಾಗಿ ಆಗ್ತಾನವನು, ಜನ್ಮವಾಗುತ್ತೆ ಅವನಿಗೆ. ಮಧ್ಯದಲ್ಲಿ ಐದನೇ ಆಹುತಿಯವರೆಗೂ ಮೊದಲು 4 ಆಹುತಿಗಳಲ್ಲಿ ಅವನು ಮೇಘದಲ್ಲಿರ್ತಾನೆ, ವರ್ಷವಾಗ್ತಾನೆ, ವ್ರೀಹಲ್ಲಿರ್ತಾನೆ, ಪುರುಷನಲ್ಲಿರ್ತಾನೆ. ಎಲ್ಲಿಯೂ ಅವನಿಗೆ ಶರೀರದ ಸಂಬಂಧ ಬರೋದಿಲ್ಲ. ಸ್ತ್ರೀಯ ಒಂದು ಗರ್ಭ ಸೇರಿದ ಮೇಲೆ ಒಂದು ಶರೀರ ಸಂಬಂಧ ಬಂದು ಅದು ಸ್ಥೂಲವಾಗಿ ಒಂದು ಪುರುಷನಾಗಿ ಅಂತ ಹೇಳಿದ್ರೆ ಒಂದು ಪ್ರಾಣಿಯಾಗಿ ಹುಟ್ಟುತ್ತಾನೆ ಅವನು ಅಂತ ಹೇಳಿದೆ. ಪುರುಷ ಅಂದರೆ ಎಲ್ಲ. ಅವನಿಗೆ ಒಳ್ಳೆಯ ಪುಣ್ಯಗಳನ್ನು ಮಾಡಿದರೆ ಒಳ್ಳೆಯ ಜನ್ಮ ಬರುತ್ತೆ, ಪಾಪಗಳನ್ನು ಮಾಡಿದರೆ ಕೆಟ್ಟ ಜನ್ಮ ಬರುತ್ತೆ. ಇದೆಲ್ಲ ಹೇಳಿ ಈ ಆಪಹ ಪುರುಷವಚಸೋ ಭವಂತಿ ಅಂತ ಹೇಳಿರೋದು ಆಪಹ ಅಂತ ಹೇಳಿರುವ ಜಲತತ್ವವು ಪಂಚಭೂತಗಳಿಗೂ ಉಪಲಕ್ಷಣ ಎಲ್ಲರೊಡನೆ ಸೇರಿರುವುದು. ಅದನ್ನು ಹೇಳಿ ಆತ್ಮನಿಗೆ ಕೇವಲ ಅದರೊಡನೆ ಸಂಬಂಧ ಅಷ್ಟೆ, ಪರಿಶೃಂಗ ಮಾತ್ರ ಅಂತ ಹೇಳಿ ಆ ಸಂಬಂಧ ಮಾತ್ರವನ್ನು ಹೇಳಿ ಚೇತನಾಚೇತನಗಳ ವಿವೇಕವನ್ನು ತಿಳಿಸಿ, ಇಲ್ಲಿ ವಿವೇಕ ಜ್ಞಾನ ಅದನ್ನು ತಿಳಿಸಿ ಆತ್ಮನು ಈ ಪ್ರಕೃತಿಗಿಂತ ಬೇರೆಯಾದವನು, ಅದರೊಡನೆ ಸೇರಿ ಇಷ್ಟೆಲ್ಲ ಕಷ್ಟಪಡ್ತಾನೆ ಇವನು ಅಂತ ಹೇಳಿ ಈ ಪ್ರಕೃತಿ ಸಂಬಂಧವನ್ನು ಬಿಡಿಸ್ಕೊಳ್ಬೇಕು. ಅದು ತ್ಯಾಜ್ಯತೆಯ ಪ್ರಾಪ್ಯತೆಯ ಚ. ಒಂದು ತ್ಯಾಗ ಮಾಡಬೇಕಾದ್ದು ಪ್ರಕೃತಿಯ ಒಂದು ಸಂಬಂಧ, ಮತ್ತು ಆತ್ಮನ ಜ್ಞಾನ ಆತ್ಮಯಾಥಾತ್ಮ ಜ್ಞಾನವು ಪ್ರಾಪ್ಯವಾದದ್ದು ಅಂತ ಹೇಳಿ ಈ ರೀತಿ ಯಾರು ಇದನ್ನು ತಿಳಿತಾರೋ ಯೇ ಇತ್ತಂ ವಿದುಹು. ಅಲ್ಲಿ ಹೇಳಿರುವ ಆತ್ಮಜ್ಞಾನವು ಬ್ರಹ್ಮಾತ್ಮಕವಾದ ಆತ್ಮ ಜ್ಞಾನ. ಆದ್ದರಿಂದ ಯಾರು ಇದನ್ನು ಹೀಗೆ ಉಪಾಸನೆ ಮಾಡ್ತಾರೋ ಯೇ ಇತ್ತಂ ವಿದುಹು, ವೇದನ ಅಂದರೆ ಉಪಾಸನೆ ಅಲ್ಲಿ ಹೇಳಿರೋದು. ತೇ ಅರ್ಚಿರಾದಿನ ಗಚ್ಚಂತಿ ನ ಪುನರಾವರ್ತಂತೆ. ಅವರು ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಮತ್ತೆ ತಿರುಗಿ ಬರುವುದಿಲ್ಲ ಸಂಸಾರಕ್ಕೆ ಅನ್ನೋದು ತಿಳಿದು ಬರುತ್ತೆ. ಆತ್ಮಯಾಥಾತ್ಮ್ಯವಿಧ ಪರಮಪುರುಷನಿಷ್ಠಸ್ಯ ಚ. ಇಬ್ಬರಿಗೂ ಕೂಡ ಆತ್ಮಯಾಥಾತ್ಮ್ಯವನ್ನು ತಿಳಿದವನು ಹಾಗೆ ಉಪಾಸನೆ ಮಾಡುವವನು, ಪರಮಪುರುಷನನ್ನೇ ಉಪಾಸನೆ ಮಾಡುವವನು ಸ ಏನಾನ್ ಬ್ರಹ್ಮ ಗಮಯತಿ. ಇಬ್ಬರನ್ನು ಕೂಡ ಬ್ರಹ್ಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಬ್ರಹ್ಮನಲ್ಲಿ ಬ್ರಹ್ಮಪ್ರಾಪ್ತಿ ವಚನಾತ್, ಬ್ರಹ್ಮಪ್ರಾಪ್ತಿ ವಚನವಾದ್ದರಿಂದ ಅಚಿದ್ವಿಯುಕ್ತಂ ಆತ್ಮವಸ್ತು, ಅಚಿತ್ತಿಂದ ಬೇರೆಯಾದ ಆತ್ಮವಸ್ತುವು ಬ್ರಹ್ಮಾತ್ಮಕತೆಯ ಬ್ರಹ್ಮಶೇಷತೈಕರಸಂ ಇತಿ ಅನುಸಂಧೇಯಂ ತತ್ಕ್ರತು ನ್ಯಾಯಾಚ. ಇದು ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇದನ್ನು ಬ್ರಹ್ಮಸೂತ್ರದಲ್ಲಿ ಅಪ್ರತೀಕಾಲಂಬನ ಅನ್ನೈತಿ ಬಾದರಾಯಣ ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಿ ತತ್ಕೃತುಶ್ಚ ಅಂತ ಅಲ್ಲಿ ಹೇಳ್ತಾರೆ. ತತ್ಕೃತು ನ್ಯಾಯ ಅಂದರೆ ಯಥಾಕೃತರಸ್ಮಿನ್ ಪುರುಷೋ ಲೋಕೆ ಭವತಿ ತಥಾ ಹಿತಪ್ರಯತ್ಯ ಭವತಿ ಅಂತ ಹೇಳಿ ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾನೋ ಆ ರೀತಿಯಲ್ಲಿ ಅವನಿಗೆ ಪ್ರಾಪ್ತಿ.
ಗತಿ ಇಲ್ಲಿ ಅರ್ಚಿರಾದಿ ಮಾರ್ಗವು ಪುನರಾವರ್ತಿ ಲಕ್ಷಣವು ಪರಮ ಪುರುಷ ಪ್ರಾಪ್ತಿಯು ಹೇಳಿರಲ್ಪಟ್ಟಿರೋದ್ರಿಂದ ಬ್ರಹ್ಮಗಮಯತಿ ಅಂತ ಹೇಳಿರೋದ್ರಿಂದ ಆ ತತ್ಕೃತ ನ್ಯಾಯಕ್ಕೆ ಅನುಗುಣವಾಗಿ ಇವನು ಮಾಡಿರುವ ಅನುಸಂಧಾನವು ಬ್ರಹ್ಮಾತ್ಮಕವಾದ ಜೀವಾತ್ಮನ ಅನುಸಂಧಾನವೇ ಆಗಿರಬೇಕು. ಇಲ್ಲದೆ ಹೋದರೆ ಕೇವಲ ಪ್ರಕೃತಿ ವಿಯುಕ್ತವಾದ ಜೀವಾತ್ಮ ಬ್ರಹ್ಮನ ಸಂಬಂಧವಿಲ್ಲದ ಕೇವಲ ಪರಿಶುದ್ಧ ಆತ್ಮಸ್ವರೂಪವನ್ನು ಮಾತ್ರ ಮಾಡಿದರೆ ಅವನಿಗೆ ಬ್ರಹ್ಮಪ್ರಾಪ್ತಿಯಾಗಕ್ಕೆ ಸಾಧ್ಯವಿಲ್ಲ. ಅವನಿಗೆ ಮತ್ತೆ ಆ ರೀತಿಯೇ ಫಲ ಬರಬೇಕು. ಆದರೆ ಇಲ್ಲಿ ಬ್ರಹ್ಮಪ್ರಾಪ್ತಿಯು ಅಚಿರಾದಿ ಮಾರ್ಗವು ಅಪುನರಾವರ್ತಿ ಲಕ್ಷಣವು ಹೇಳಿರೋದ್ರಿಂದ ಇವನು ಮಾಡಿದಿರುವಂತಹ ಉಪಾಸನೆ ಹೇಗೆ ಅಂತ ಹೇಳಿದ್ರೆ, ಬ್ರಹ್ಮಪ್ರಾಪ್ತಿ ವಚನಾತ್ ಅಚಿದ್ವಸ್ತು ಅಚಿದ್ವಿಯುಕ್ತ ಆತ್ಮವಸ್ತು ಅಚೇತನಿಂದ ಬೇರೆಯಾದ ಆತ್ಮವಸ್ತುವನ್ನು ಬ್ರಹ್ಮಾತ್ಮಕನೆಂದು ಬ್ರಹ್ಮಶೇಷತೈಕ ರಸಂ ಬ್ರಹ್ಮನಿಗೆ ಶೇಷಭೂತವಾಗಿರುವುದೇ ಇವನಿಗೆ ಆನಂದ ಅನ್ನುವ ದೃಷ್ಟಿಯಿಂದ ಆತ್ಮನನ್ನು ಅನುಸಂಧಾನ ಮಾಡ್ತಾನೆ ಇವನು. ಆದ್ದರಿಂದ ಅವನಿಗೆ ಆತ್ಮ ಅನುಸಂಧಾನ ಉಂಟಾಗಿ ಆಮೇಲೆ ಪರಮಪುರುಷ ಪ್ರಾಪ್ತಿಯಾಗುತ್ತೆ. ಈ ವಿಷಯವನ್ನು ಇಲ್ಲಿ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ ಸ್ವಾಮಿ ದೇಶಿಕನ್. ಇದರಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಅದುವೇ ಇಲ್ಲಿ ವಿಶೇಷವಾದ ಗೀತೆಯಲ್ಲಿ ಈ ತಾತ್ಪರ್ಯ ಚಂದ್ರಿಕೆಯಲ್ಲಿಯೇ ಇಲ್ಲಿ ವಿಶೇಷವಾದ ವಿವರಣೆ. ನ್ಯಾಯ ಸಿದ್ಧಾಂಜನದಲ್ಲಿಯೂ ಇದನ್ನು ವಿಚಾರ ಮಾಡ್ತಾರೆ ಸ್ವಾಮಿ ದೇಶಿಕನ್. ನ್ಯಾಯ ಸಿದ್ಧಾಂಜನದಲ್ಲಿ ಹೇಳುವಾಗ ಬ್ರಹ್ಮಸೂತ್ರಗಳಲ್ಲಿ ಹೇಳಿರುವುದಕ್ಕೂ ಇದಕ್ಕೂ ಸ್ವಲ್ಪ ವಿರೋಧ ಇರುವ ಕಂಡು ಬರುತ್ತೆ. ಬ್ರಹ್ಮಸೂತ್ರದಲ್ಲಿ ಪರಮಪುರುಷ ಪ್ರಾಪ್ತಿ ಅಂತ ಅಲ್ಲಿ ಹೇಳಿರೋದು, ಇಲ್ಲಿ ಆತ್ಮಾನುಸಂಧಾನ ಮಾಡಿರುವ ಕೈವಲ್ಯಾರ್ಥಿಗೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇದಕ್ಕೂ ಎರಡಕ್ಕೂ ವಿರೋಧವಿಲ್ಲದಂತೆ ಹೇಳಬೇಕು ಅನ್ನೋದನ್ನು ಅರ್ಥ ಮಾಡ್ತಾರೆ. ಅದು ಮಾಡುವಾಗ ಹೇಳ್ತಾರೆ ಅಲ್ಲಿ ನ್ಯಾಯ ಸಿದ್ಧಾಂಜನದಲ್ಲಿ, ತಾತ್ಪರ್ಯ ಚಂದ್ರಿಕೆಯಲ್ಲಿ ಇದನ್ನು ವಿವರವಾಗಿ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ರು. ನ್ಯಾಯ ಸಿದ್ಧಾಂಜನದಲ್ಲಿ ಹೇಳುವಾಗ ತಾತ್ಪರ್ಯ ಚಂದ್ರಿಕೆಯನ್ನು ನೋಡ್ಕೊಳ್ಳಿ, ಅಲ್ಲಿನ ಇದೆಲ್ಲ ವಿಷಯವೆಲ್ಲ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು, ಬ್ರಹ್ಮಸೂತ್ರ ವ್ಯಾಖ್ಯಾನ ರಾಮಾನುಜರ ವ್ಯಾಖ್ಯಾನಕ್ಕೂ ಗೀತೆಯಲ್ಲಿ ಹೇಳಿದ ವ್ಯಾಖ್ಯಾನಕ್ಕೂ ವಿರೋಧವಿದೆ ಅಂತ ಕೆಲವರು ಅದಕ್ಕೆ ಸಂದೇಹ ಪಡ್ತಾರೆ. ಯಾವ ವಿರೋಧವೂ ಇಲ್ಲ, ವಿರೋಧವಿಲ್ಲದಂತೆ ನಾನು ವಿವರಿಸಿದ್ದೀನಿ ತಾತ್ಪರ್ಯ ಚಂದ್ರಿಕೆಯಲ್ಲಿ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿಯೂ ಕೂಡ ಕೈವಲ್ಯಾರ್ಥಿ ಅಂತ ಹೇಳಿದವನು ಬ್ರಹ್ಮಾತ್ಮಕ ಆತ್ಮಾನುಸಂಧಾನವನ್ನೇ ಮಾಡ್ತಾನೆ. ಅಲ್ಲಿ ಬ್ರಹ್ಮಸೂತ್ರದಲ್ಲಿ ನೇರವಾಗಿ ಅಪ್ರತೀಕಾಲಂಬನ ನಯತೀತಿ ಬಾದರಾಯಣ ಅಂತ ಪಂಚಾಗ್ನಿ ವಿದ್ಯೆಯಲ್ಲಿ ನೇರವಾಗಿ ಬ್ರಹ್ಮಪ್ರಾಪ್ತಿ ಹೇಳಿಬಿಟ್ರು ಅಲ್ಲಿ ಹೇಳುವಾಗ. ಇಲ್ಲಿ ಬ್ರಹ್ಮಪ್ರಾಪ್ತಿ ನೇರವಾಗಿ ಹೇಳಿದಾರೋ ಇಲ್ಲ ವಿಳಂಬವಾಗಿ ಹೇಳಿದಾರೋ ಅನ್ನೋದೇ ಅಲ್ಲಿ ಸಂದೇಹ. ಆತ್ಮಾನುಸಂಧಾನವನ್ನು ಮಾಡಿಕೊಂಡು ಸ್ವಲ್ಪ ಕಾಲ ಆಮೇಲೆ ಬ್ರಹ್ಮಪ್ರಾಪ್ತಿ ಆಗುತ್ತೆ ಅನ್ನೋದಕ್ಕೆ ವಿರೋಧ ಪರಿಹಾರವನ್ನು ಇಲ್ಲಿ ಮಾಡ್ತಾರೆ ಸ್ವಾಮಿ ದೇಶಿಕನ್. ಅದನ್ನು ತಾತ್ಪರ್ಯ ಚಂದ್ರಿಕೆಯಲ್ಲಿ ವಿವರಿಸ್ತಾರೆ. ಅದು ವ್ಯಾಖ್ಯಾನದಲ್ಲಿ ಹೇಳುವಾಗ ಭಾಷ್ಯಕಾರರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಸಯೇನಾನ ಬ್ರಹ್ಮಗಮಯತಿ, ಇಬ್ಬರಿಗೂ ಬ್ರಹ್ಮನ ಕರೆದುಕೊಂಡು ಹೋಗ್ತಾನೆ. ಅಮಾನುಷ ಪುರುಷ ಅಮಾನವ ಪುರುಷ ಅಂತ ಹೇಳಿರೋದ್ರಿಂದ ಬ್ರಹ್ಮಪ್ರಾಪ್ತಿ ವಚನವು ಇಬ್ಬರಿಗೂ ಹೇಳಲ್ಪಟ್ಟಿದೆ, ಅರ್ಚಿರಾದಿ ಮಾರ್ಗವೂ ಇಬ್ಬರಿಗೂ ಹೇಳಲ್ಪಟ್ಟಿದೆ. ಅದು ಪಂಚಾಗ್ನಿ ವಿದ್ಯೆಯ ವಿಷಯ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಬ್ರಹ್ಮಾತ್ಮಕ ಆತ್ಮ ಅನುಸಂಧಾನ ಮಾಡುವವನೇ ಕೈವಲ್ಯಾರ್ಥಿ ಜಿಜ್ಞಾಸು ಅಂತ ಹೇಳಲ್ಪಟ್ಟವನು ಅನ್ನೋದು ಇಲ್ಲಿ. ಪರಶೇಷದ ಏಕರ ಸತ್ಯಂಚ ಆತ್ಮನಿ ತಿಷ್ಠನ್ ಯಸ್ಯಾತ್ಮ ಶರೀರಂ ಇತ್ಯಾದಿ ಶ್ರುತಿ ಸಿದ್ಧಂ. ಯಸ್ಯಾತ್ಮ ಶರೀರಂ ಅಂತ ಹೇಳೋದೇ ಸ್ಪಷ್ಟವಾಗಿ ತಿಳಿಸುತ್ತೆ. ಯಸ್ಯ ಆತ್ಮ ಶರೀರಂ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಶೇಷಭೂತನಾದವನು. ಅದುವೇ ಶರೀರದ ಲಕ್ಷಣದಲ್ಲಿ ಪ್ರಧಾನವಾದದ್ದು. ಎಲ್ಲ ಅಲ್ಲಿ ಅವನ ನಿಯಮನದಲ್ಲಿಯೇ ಅವನ ಆಧಾರದಲ್ಲಿಯೇ ಅವನಿಗೇ ಶೇಷಭೂತವಾದದ್ದೇ ಶರೀರ ಅಂತ ಆತ್ಮನಿಗೆ ಶೇಷಭೂತವಾದದ್ದೇ ಶರೀರ. ಅದರಿಂದ ಶರೀರ ಅದು ಪರಶೇಷದೈಕ ರಸತ್ವಂ ಅದರಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ತತ್ಕೃತ ನ್ಯಾಯದಿಂದಲೂ ಕೂಡ ಹೀಗೆಯೇ ಇದಕ್ಕೆ ಅರ್ಥ ಮಾಡಬೇಕು. ಪಂಚಾಗ್ನಿ ವಿದ್ಯೆಯಲ್ಲಿ ಸ್ಪಷ್ಟವಾಗಿ ಬ್ರಹ್ಮಾತ್ಮಕ ಆತ್ಮಾನುಸಂಧಾನ ಮಾಡುವವನಿಗೆ ಅಚೇತನವನ್ನು ತ್ಯಾಗ ಮಾಡಿ ಜೀವಾತ್ಮ ಅನುಸಂಧಾನ ಬ್ರಹ್ಮಾತ್ಮಕವಾದಂತೆ ಅನುಸಂಧಾನ ಮಾಡಬೇಕು ಅಂತ ಹೇಳಿ ಆ ರೀತಿ ಉಪಾಸನೆ ಮಾಡುವವರಿಗೂ ಅರ್ಚಿರಾದಿ ಮಾರ್ಗವೇ ಫಲ. ಮತ್ತು ಪರಬ್ರಹ್ಮನ ಉಪಾಸನೆ ಮಾಡುವವರಿಗೂ ಅರ್ಚಿರಾದಿ ಮಾರ್ಗ. ಇಬ್ಬರನ್ನು ಕೂಡ ಬ್ರಹ್ಮನನ್ನು ಕರೆದುಕೊಂಡು ಹೋಗ್ತಾನೆ ಅಮಾನವ ಪುರುಷ. ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿಬಿಟ್ರೆ ಮುಂದೆ ಇನ್ನು ಬೇರೆ ವ್ಯತ್ಯಾಸವೇ ಇಲ್ಲ, ಬ್ರಹ್ಮಪ್ರಾಪ್ತಿಯೇ. ಆದ್ದರಿಂದ ಅಲ್ಲಿ ಹೇಳಿರೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅಂತ ಹೇಳಿ, ಆದ್ದರಿಂದಲೇ ಹೇಳುವಾಗ ಆತ್ಮಯಾಥಾತ್ಮ್ಯ ವಿಧ
ಪರಮಪುರುಷನಿಷ್ಠಸ್ಯ ಚ ಸಾಧಾರಣೀ ಅರ್ಚಿರಾಧಿಕಾಂ ಗತಿಮಾಹ. ಇಬ್ಬರಿಗೂ ಸಾಧಾರಣವಾದದ್ದೇ ಅರ್ಚಿರಾದಿ ಮಾರ್ಗ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯ ಅಂತಿತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಇದರಲ್ಲಿ ಮಾರ್ಗವು ಹೇಳಲ್ಪಟ್ಟಿದೆ. ಗತಿಚಿಂತನ ಅನ್ನೋದು ಭಕ್ತಿಯೋಗಿಗೆ ಅಂಗವಾಗಿ ಮಾಡಲ್ಪಡಬೇಕು ಅಂತ ವಿಧಿಸಲ್ಪಟ್ಟಿದೆ. ಭಕ್ತಿಯೋಗಕ್ಕೆ ಅಂಗ ಅದು ಗತಿಚಿಂತನ ಅಂತ ಹೇಳುವಂತಹದ್ದು. ಆದ್ದರಿಂದ ಅದು ಪ್ರಧಾನವಾಗಿ ಒಂದು ತಿಳಿಯಬೇಕಾದ ವಿಷಯ. ಭಕ್ತಿಯೋಗಿಗಳು ಅದನ್ನು ಇಲ್ಲಿ ಹೇಳ್ತಾ ಇರೋದು, ಉಪದೇಶ ಮಾಡ್ತಾ ಇರೋದು. ಅತ್ರ ಯತ್ರ ಕಾಲೇ ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ. ಅದನ್ನ ಕಾಲೇ ಅಂತ ಹೇಳಿರುವಾಗ, ಕಾಲ ಅಂತ ಹೇಳಿದ್ರೆ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳು ಅಂತ ಅರ್ಥ. ಅವರು ನಿತ್ಯ ಸೂರ್ಯಗಳು ಅಂತ ಅಧಿಕರಣ ಸಾರಾವಳಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳು ಅಂತ ಯಾಕೆ ಅಂದರೆ ಅಲ್ಲಿ ಕಾಲಗಳು ಮಾತ್ರ ಹೇಳಲ್ಪಟ್ಟಿದೆ. ಹಾಗೆ ಅಹಹ ಶುಕ್ಲಃ ಷಣ್ಮಾಸ ಉತ್ತರಾಯಣಂ, ಹಗಲು ಅನ್ನೋದು ಒಂದು ಕಾಲವಾಯಿತು, ಶುಕ್ಲ ಪಕ್ಷ ಅನ್ನೋದು ಕಾಲ, ಉತ್ತರಾಯಣ ಅನ್ನೋದು ಕಾಲ, ಸಂವತ್ಸರ ಅನ್ನೋದು ಕಾಲ. ಹೀಗೆ ಕಾಲಗಳೇ ಹೇಳಲ್ಪಟ್ಟಿರೋದ್ರಿಂದ ಕಾಲಾಭಿಮಾನಿ ದೇವತೆಗಳು ಅನ್ನೋದು ಅರ್ಥ. ಎತ್ತ ಕಾಲೇ ತು ಅನಾವೃತ್ತಿಂ ಆವೃತ್ತಿಂ ಚ ಏವ ಯೋಗಿನಃ ಪ್ರಯಾತಾಯ ಅಂತಿತಂ ಕಾಲಂ ವಕ್ಷ್ಯಾಮಿ ಭರತ ಋಷಭ. ಯೋಗಿನಃ ಒಂದೇ ಶಬ್ದದಲ್ಲಿ ಎಲ್ಲ ಹೇಳಿದ್ದಾರೆ. 3 ಜನ ಅಧಿಕಾರಿಗಳನ್ನು ಸೇರಿಸಿ ಒಂದೇ ಶಬ್ದದಲ್ಲಿ ಯೋಗಿನಃ ಏಕಶೇಷ ಏಕವಿಭಕ್ತವು ಅಂತ, ಸ್ವರೂಪಾನಾಂ ಏಕಶೇಷ ಏಕವಿಭಕ್ತವು ಅಂತ ಪಾಣಿನಿ ಸೂತ್ರ. ಅಲ್ಲಿ ಒಂದೇ ವಿಧವಾದ ಭಕ್ತರು ಎಲ್ಲರೂ 4 ಜನರು ಚತುರ್ವಿಧ ಭಜಂತೆ ಉದಾರ ಸರ್ವೇ ವೈತೆ ಅಂತ ಹೇಳಿರೋದ್ರಿಂದ 4 ಜನರನ್ನು ಭಕ್ತಿಯೋಗಿಗಳು ಅಂತ 1 ಕೋಟಿಯಲ್ಲಿ ಸೇರಿಸಬಹುದು. ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ 4 ಜನರು ಕೂಡ ಚತುರ್ವಿಧ ಭಜಂತೆ ಎಲ್ಲ ಉದಾರಾಹ ಸುಕೃತಿನಃ ಎಲ್ಲ ಹೇಳಿರೋದ್ರಿಂದ ಎಲ್ಲರಿಗೂ ಯೋಗಿಗಳೇ, ಎಲ್ಲರೂ ಭಕ್ತಿಯೋಗಿಗಳೇ. ಆದರೆ ಅವರ ಪ್ರಾಪ್ಯದಲ್ಲಿ ಮತ್ತು ಉಪಾಸನಾ ಪ್ರಕಾರದಲ್ಲಿ ಭೇದವಿದೆ. ಆದ್ದರಿಂದ ಇಲ್ಲಿ ಯೋಗಿನಃ ಅಂತ ಒಂದೇ ಶಬ್ದದಲ್ಲಿ, ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಅನಾವೃತ್ತಿಂ ಯೋಗಿನಃ ಆವೃತ್ತಿಂಚ, ಇಬ್ಬರೂ ಒಂದೇ ಶಬ್ದದಲ್ಲೇ ಹೇಳಲ್ಪಟ್ಟಿದೆ. ಅಂದರೆ 3 ಜನ 3 ವಿಧವಾದ ಅಧಿಕಾರಿಗಳು, ಐಶ್ವರ್ಯಾರ್ಥಿ, ವಿತ್ತು ಮತ್ತು ಜ್ಞಾನಿ. ಅವರು ಹೋದಾಗ ಪ್ರಯಾತಃ ಅಂದರೆ ಚರ್ಮಶ್ಲೋಕವನ್ನು ಬಿಟ್ಟು ದೇಹವನ್ನು ಬಿಟ್ಟು ಹೋಗುವಾಗ ಯಾಂತಿ ಪಡೆದುಕೊಳ್ತಾರೆ. ತಮ್ ಕಾಲಂ ವಕ್ಷ್ಯಾಮಿ, ಆ ಕಾಲ ಅಂದರೆ ಆ ಮಾರ್ಗ ಚಿಂತಿತವಾದ ಅಭಿಮಾನಿ ದೇವತೆಗಳು ಹೇಳ್ತೀನಿ ನಾನು ಅಂತ ಹೇಳಿ ಉಪದೇಶ ಮಾಡ್ತೀನಿ. ಅಗ್ನಿರ್ಜ್ಯೋತಿ ಅನ್ನೋದು ಬರೀ ಅರ್ಚಿಸ್ ಅನ್ನೋದು ಮಾತ್ರ ತಿಳಿಸುತ್ತೆ. ಜ್ಯೋತಿಷ್ ಸ್ವರೂಪವಾದ ಅರ್ಚಿಸ್ ದೇವತೆ ಅಂತ ಹೇಳ್ಬಿಟ್ರು. ಆದ್ದರಿಂದ ಎರಡು ಬೇರೆ ಅಲ್ಲ. ಅಗ್ನಿ ಜ್ಯೋತಿ ಅನ್ನೋದು ಬೇರೆ ಬೇರೆ ಆತಿವಾಹಿಕರಲ್ಲ. ಅಗ್ನಿಜ್ಯೋತಿ ಅನ್ನೋದು ಅರ್ಚಿಸ್ ಅನ್ನುವಂತಹ ಆತಿವಾಹಿಕರು, ಅದು ಅಭಿಮಾನಿ ದೇವತೆ. ಮತ್ತು ಅಹಹ ಹಗಲಿಗೆ ಅಭಿಮಾನಿ ದೇವತೆ. ಶುಕ್ಲ ಪಕ್ಷಕ್ಕೆ ಷಣ್ಮಾಸ ಉತ್ತರಾಯಣಂ 6 ಮಾಸಗಳು ಉತ್ತರಾಯಣ ಅಂತ ಹೇಳುವ ಉತ್ತರಾಯಣದ ಅಭಿಮಾನಿ ದೇವತೆ. ಆದಮೇಲೆ ಸಂವತ್ಸರ ಮೊದಲಾದದೆಲ್ಲ, ವಾಯು ಆದಿತ್ಯ ಮೊದಲಾದದೆಲ್ಲ ಹೇಳಲ್ಪಡುತ್ತೆ. ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅದರಲ್ಲಿ ಮೊದಲು ಹೇಳುವಾಗ ಆವೃತ್ತಿ 2 ಹೇಳ್ತೀನಿ ಅಂತ ಹೇಳಿ ಮೊದಲು ಹೋದವರು ಬ್ರಹ್ಮನನ್ನು ಪಡೆದುಕೊಳ್ತಾರೆ. ಇದು ಅರ್ಚಿರಾದಿ ಮಾರ್ಗ ಮೊದಲು. ಇಲ್ಲಿ ಹೇಳುವಾಗ ಇಬ್ಬರಿಗೂ ಆವೃತ್ತಿಂ ಅನಾವೃತ್ತಿಂ ಚೈವ ಯೋಗಿನಃ ಅಂತ ಹೇಳಿ ಇಲ್ಲಿ ಮೊದಲು ಹೇಳಿರೋದು ಅನಾವೃತ್ತಿ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಅನ್ನೋದು ಅರ್ಚಿರಾದಿ ಮಾರ್ಗ. ಮುಂದೆ ಧೂಮಯಾಗ ಅಥವಾ ಪಿತೃಯಾಣ ಅಂತ ಹೇಳುವ ಇನ್ನೊಂದು ಮಾರ್ಗವು ಹೇಳಲ್ಪಡುತ್ತೆ. ಇಲ್ಲಿ ಹೋದವರು ತತ್ರ ಪ್ರಯಾತ ಗಚ್ಚಂತಿ, ಇದು ಮೊದಲನೇ ಮಾರ್ಗ. ಬ್ರಹ್ಮವಿದೋ ಜನಾಃ, ಬ್ರಹ್ಮವಿತ್ತುಗಳು ಬ್ರಹ್ಮನನ್ನು ಪಡೆದುಕೊಳ್ತಾರೆ ಅಲ್ಲಿ ಹೋದವರು. ಯತ್ರ ಕಾಲಶಬ್ದ, ಅತ್ರ ಕಾಲಶಬ್ದ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಮಾರ್ಗಸ್ಯ ಅಹಪ್ರಭೃತಿ ಸಂವತ್ಸರ ಅಂತ ಕಾಲಾಭಿಮಾನಿ ದೇವತಾಭೂಯಸ್ತಯ ಮಾರ್ಗೋಪಲಕ್ಷಣಾರ್ಥ. ಆಯಾ ಕಾಲಾಭಿಮಾನಿ ದೇವತೆಗಳನ್ನು ಹೇಳೋದ್ರಿಂದ ಮಾರ್ಗಕ್ಕೆ ಉಪಲಕ್ಷಣವು ಅಷ್ಟೇ. ಕಾಲ ಅನ್ನೋದು ಉಪಲಕ್ಷಣ. ಕಾಲವೇ ಕರೆದುಕೊಂಡು ಹೋಗೋದಿಲ್ಲ. ಆತಿವಾಹಿಕ ತಲ್ಲಿಂಗಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ಇವರೆಲ್ಲ ಆತಿವಾಹಿಕರು ಅಂದರೆ ಅತಿವಹನ ಮಾಡ್ತಾರೆ. ಒಂದು ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಇವನ್ನ ಪ್ರಕೃತಿ ಮಂಡಲವನ್ನು ದಾಟೋದಕ್ಕೆ
ಮೂರ್ಧನ್ಯ ನಾಡಿಯಿಂದ ನಿಷ್ಕ್ರಮಣವಾದ ತಕ್ಷಣ ಅರ್ಚಿ ಮೊದಲು ಅರ್ಚಿಸು ದೇವತೆ, ಆಮೇಲೆ ಅಹಹ ಹಗಲಿಗೆ ಅಭಿಮಾನಿ ದೇವತೆ, ಶುಕ್ಲ ಪಕ್ಷಕ್ಕೆ ಅಭಿಮಾನಿ ದೇವತೆ, ಇವೆಲ್ಲ ಸ್ವಲ್ಪ ಸ್ವಲ್ಪ ದೂರ ಹೀಗೆ ಕರೆದುಕೊಂಡು ಹೋಗ್ತಾರೆ ಅವನನ್ನು. ಮುಕ್ತನನ್ನ ಹೋಗಿ ಕರೆದುಕೊಂಡು ಹೋಗ್ತಾರೆ, ಹೀಗೆ ಪ್ರಕೃತಿ ಮಂಡಲನ್ನ ದಾಟಿಸಿ ಕರೆದುಕೊಂಡು ಹೋಗ್ತಾರೆ ಅಂತ ಆತಿವಾಹಿಕರು ಅಂತ ಹೇಳಲ್ಪಟ್ಟಿದ್ದಾರೆ. ಆತಿವಾಹಿಕರೆಲ್ಲ ಅವರು ಅಭಿಮಾನಿ ದೇವತೆಗಳು, ಕಾಲಾಭಿಮಾನಿ ದೇವತೆಗಳು. ಕಾಲವೇ ಹೇಳಿರೋದ್ರಿಂದ ಇಲ್ಲಿ ಕಾಲಾಭಿಮಾನಿ ದೇವತೆ ಅನ್ನುವುದು ಅರ್ಥ. ಅದು ಉಪಲಕ್ಷಣ, ಇಲ್ಲಿ ಉಪಲಕ್ಷಣದಿಂದ ಹೇಳಲ್ಪಟ್ಟಿದ್ದಾರೆ. ಹಾಗೆ ಯಸ್ಮಿನ್ ಮಾರ್ಗೇ ಪ್ರಯಾತಾಹ ಯೋಗಿನಃ ಅನಾವೃತ್ತಿಂ ಪುಣ್ಯಕರ್ಮಾಣಃ ಚ ಆವೃತ್ತಿಂ ಯಾಂತಿ. ಪುಣ್ಯಕರ್ಮಾಣಃ ಅಂತ ಹೇಳಿದ್ರೆ ಸ್ವರ್ಗಾದಿ ಲೋಕಗಳಿಗೆ ಬೇಕಾದಂತಹ ಪುಣ್ಯಕರ್ಮಗಳನ್ನು ಮಾಡಿದವರು, ಅದೆಲ್ಲ ವೈದಿಕವಾದ ಯಜ್ಞಾದಿಗಳು ಮೊದಲಾದೆಲ್ಲ ಮಾಡಿ ಸ್ವರ್ಗಾದಿ ಲೋಕವನ್ನು ಪಡೆದುಕೊಂಡವರು ಆವೃತ್ತಿಯನ್ನು ಪಡೆದುಕೊಳ್ತಾರೆ. ಮತ್ತೆ ಯೋಗಿಗಳು ಅಂತ ಇಲ್ಲಿ ಬೇರೆಯಾಗಿ ಹೇಳಿರೋದು, ಇಲ್ಲಿ ಪುಣ್ಯಕರ್ಮಾಣಶ್ಚ ಅಂತ ಅಧ್ಯಾಹಾರ ಮಾಡ್ತಾರೆ ಭಾಷಿಕಾರರು. ಹಾಗೆ ಮಾಡದೇ ಇದ್ರೂ ಕೂಡ ಒಂದೇ ಶಬ್ದದಲ್ಲೇ ಹೇಳ್ಬೋದು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ ಮುಂದೆ. ಇಲ್ಲಿ ಪುಣ್ಯಕರ್ಮಾಣಶ್ಚ ಅಂತ ಸ್ಪಷ್ಟಪಡಿಸ್ತಾರೆ ಭಾಷಿಕಾರರು. ಯೋಗಿನಃ ಅಂತ ಒಂದು ಶಬ್ದದಿಂದ ಹೇಳಿರುವಾಗ ಯೋಗಿನಃ ಅನಾವೃತ್ತಿಂ ಪುಣ್ಯಕರ್ಮಾಣಶ್ಚ ಆವೃತ್ತಿಂ ಯಾಂತಿ, ಇಲ್ಲಿ ಅಧ್ಯಾಹಾರ ಮಾಡಿಕೊಂಡು ಯೋಗಿನ ಹಾಗೆ ಸ್ವರ್ಗಾದಿ ಫಲಗಳನ್ನು ಪಡಿಸ್ಕೊಳ್ಳೋರು ಆವೃತ್ತಿ. ಮತ್ತೆ ಯೋಗಿನಃ ಅಂದರೆ ಹೇಳಿದ್ರೆ ಆತ್ಮೀಯವಿತ್ ಮತ್ತೆ ಜ್ಞಾನಿ ಇವರಿಬ್ಬರಿಗೆ ಅನಾವೃತ್ತಿ. ತಮ್ಮ ಮಾರ್ಗಂ ವಕ್ಷ್ಯಾಮಿ. ಅಗ್ನಿರ್ಜ್ಯೋತಿ ಯಹ ಶುಕ್ಲ ಷಣ್ಮಾಸ ಉತ್ತರಾಯಣಮತಿ ಸಂವತ್ಸರಾದೀನಾಂ ಪ್ರದರ್ಶನಂ. ಇಷ್ಟೇ ಹೇಳಿರೋದ್ರಿಂದ ಮುಂದೆ ಸಂವತ್ಸರ ಮೊದಲಾದದೆಲ್ಲ ಸಂವತ್ಸರಾದ ಆದಿತ್ಯ ಚಂದ್ರಮಸಾದ್ ವೈದ್ಯುತ ಸ ಅಮಾನವ ಏನಾನ್ ಬ್ರಹ್ಮ ಗಮಯತಿ ಅಂತೆಲ್ಲ ಹೇಳುತ್ತೆ. ಅಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಶ್ರುತಿಗಳಲ್ಲಿ ಬೇರೆ ಬೇರೆ ವಿಷಯಗಳಿದೆ, ಅದೆಲ್ಲವನ್ನು ಸೇರಿಸಿ ಬ್ರಹ್ಮಸೂತ್ರಗಳಲ್ಲಿ ಅನೇಕ ಬ್ರಹ್ಮಸೂತ್ರಗಳಲ್ಲಿ ಇದನ್ನೆಲ್ಲ ವಿಚಾರ ಮಾಡಿದ್ದಾರೆ. 4ನೇ ಅಧ್ಯಾಯ 3ನೇ ಪಾದದಲ್ಲಿ ಈ ಅರ್ಚಿರಾದಿ ಮಾರ್ಗದ ನಿಶ್ಚಯ ಮಾಡ್ತಾರೆ. ಯಾವ ಯಾವ ಮಾರ್ಗದಲ್ಲಿ ಯಾರ್ಯಾರು ಆತಿವಾಹಿಕರು ಯಾವ ಕ್ರಮದಲ್ಲಿ ಬರ್ತಾರೆ ಇದನ್ನೆಲ್ಲ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದಾರೆ. ಇದೆಲ್ಲ ಕೂಡ ಇಲ್ಲಿ ಕೆಲವು ಮಾತ್ರ ಹೇಳಿದೆ, ಉತ್ತರಾಯಣದವರೆಗೂ ಅಷ್ಟೇ ಹೇಳಿದೆ ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ಅದಕ್ಕೆ ಉಪಲಕ್ಷಣ, ಎಲ್ಲವನ್ನು ಸೇರಿಸ್ಕೊಳ್ಬೇಕು ಶ್ರುತಿಯಲ್ಲಿ ಹೇಳಿದ ಹಾಗೆ ಅಂತ ಅರ್ಥ. ಯತ್ರ ಕಾಲೇತು ಇತ್ಯಾದೇಹೇ ಯೋಗಯುಕ್ತ ಭವಾರ್ಜುನ ಇತ್ಯಂತಸ್ಯ ತಾತ್ಪರ್ಯಮಾಹ ಅಥ ಇತಿ. ನಾವು ತಸ್ಮಾತ್ ಯೋಗಯುಕ್ತೋ ಭವಾರ್ಜುನ ಅಂತ ಹೇಳೋವರೆಗೂ ಎಲ್ಲವೂ ಇಲ್ಲಿ ತಾತ್ಪರ್ಯ ಅಥ ಅಂತ ಇಲ್ಲಿ ಹೇಳಿರೋದ್ರಿಂದ ಆರಂಭದಲ್ಲಿ ಅಥ ಆತ್ಮ್ಯವಿಧ ಅಂತ ಇಲ್ಲಿ ಪ್ರವೇಶದಲ್ಲಿ ಇದು ಬರೀ ಈ ಶ್ಲೋಕಕ್ಕೆ 2 ಶ್ಲೋಕಕ್ಕೆ ಮಾತ್ರ ಅಲ್ಲ, ಇನ್ನು ಮುಂದಿನ ಕೆಲವು ಎಲ್ಲ ಶ್ಲೋಕಗಳಿಗೂ ಕೂಡ ಅದರ ತಾತ್ಪರ್ಯವನ್ನು ಕೂಡ ಅಲ್ಲಿ ಭಾಷಿಕಾರರು ಹೇಳ್ತಾ ಇದ್ದಾರೆ. ಅತ್ರ ಧೂಮಾದಿ ಮಾರ್ಗ ಕಥನಂ ಹೇಯತ್ವಾರ್ಥಂ. ಧೂಮಾದಿ ಮಾರ್ಗ ಹೇಳಲ್ಪಡುವಂತಹದ್ದು ಹಿಂದೆ ಬರ್ತಾರಲ್ಲ, ಹಿಂತಿರುಗಿ ಬರ್ತಾರಲ್ಲ, ಅದು ಹೇಯತ್ವಾರ್ಥಂ, ಇದು ಹೇಯವಾದದ್ದು ಅನ್ನೋದನ್ನು ತಿಳಿಸೋಕ್ಕೋಸ್ಕರ. ಅರ್ಚಿರಾದಿ ಮಾರ್ಗೋಪದೇಶಸ್ತು ತದನುಸಂಧಾನಾರ್ಥ ಏವ ಇತಿ ತತ್ರೈವ ತಾತ್ಪರ್ಯಮಿತಿ ಭಾವ. ಅರ್ಚಿರಾದಿ ಮಾರ್ಗ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅದನ್ನು ಅನುಸಂಧಾನ ಮಾಡಬೇಕು. ಭಕ್ತಿಯೋಗಿಗೆ ಅದು ವಿಧಿಸಲ್ಪಟ್ಟಿದೆ. ಅರ್ಚಿರಾದಿ ಮಾರ್ಗದ ಗತಿಚಿಂತನೆ ಅಂತ ಹೇಳೋದು ಅದು ವಿಧಿಸಲ್ಪಟ್ಟಿದೆ. ಅದರಿಂದ ಅವನು ಗತಿ ಅನುಸ್ಮೃತೇಶ್ಚ ಅಂತ ಹೇಳಿ ಗತಿ ಅನುಸ್ಮೃತಿ ಯೋಗಾಚ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ತದೋಕೋಗ್ರಜ್ವಲನಂ ತತ್ಪ್ರಕಾಶಿತ ದ್ವಾರ ವಿದ್ಯಾ ಸಾಮರ್ಥ್ಯಾತ್ ತದ್ ಗತಿ ಅನುಸ್ಮೃತಿ ಯೋಗಾಚ ಅಂತ ಹೇಳಿದೆ. ಅಲ್ಲಿ ಹೇಳಿದ ಗತಿ ಅನುಸ್ಮೃತಿ ಯೋಗಾಚ, ಅದನ್ನು ಅನುಸ್ಮರಣೆ ಮಾಡಬೇಕು, ಅವನು ಕೂಡ ಚಿಂತನೆ ಮಾಡಬೇಕು ಅಂತ ಅಂಗವಾಗಿ ಹೇಳಿದೆ ಭಕ್ತಿಯೋಗಿಗೆ. ಅದರಿಂದ ಇಲ್ಲಿ ಅನುಸಂಧಾನಕ್ಕೋಸ್ಕರ ಅರ್ಚಿರಾದಿ ಮಾರ್ಗ ಉಪದೇಶ ಮಾಡಿರೋದು. ಯಾಕೆ ಧೂಮ ಮಾರ್ಗ ಉಪದೇಶ ಮಾಡಿರೋದು ಯಾರಿಗೆ? ಧೂಮಾದಿ ಮಾರ್ಗ ಅನ್ನೋದು ಮಿಕ್ಕಿದವರಿಗೆ, ಸ್ವರ್ಗಾದಿ ಲೋಕಗಳಿಗೆ ಹೋಗೋರು ಪುನರಾವೃತ್ತಿ ಲಕ್ಷಣ ಇರುವಂತಹದ್ದು. ಅರ್ಚಿರಾದಿ ಮಾರ್ಗ ಅಪುನರಾವೃತ್ತಿ ಲಕ್ಷಣ. ಎರಡೂ ಉಪದೇಶ ಮಾಡಿದೆ. ಏನು ಪ್ರಯೋಜನ ಎರಡಕ್ಕೂ ಅಂತ ಹೇಳಿದ್ರೆ ಧೂಮಾದಿ ಮಾರ್ಗವನ್ನು ತ್ಯಾಗ ಮಾಡಬೇಕು, ಹೇಯವಾದದ್ದು ಅನ್ನೋದನ್ನು ತಿಳಿಸೋಕ್ಕೆ. ಅರ್ಚಿರಾದಿ ಮಾರ್ಗವು ಅನುಸಂಧಾನ ಮಾಡಲ್ಪಡಬೇಕು ಭಕ್ತಿಯೋಗಿ, ಅದುವೇ ಪ್ರಯೋಜನ, ಅದುವೇ ಇಲ್ಲಿ ತಾತ್ಪರ್ಯ ಅನ್ನೋದನ್ನು ತಿಳಿಸ್ತಾರೆ. ನಾನು ಪರಮಪುರುಷಾರ್ಥನಿಷ್ಠಸ್ಯೈವ ಹಿ ಅರ್ಚಿರಾದಿಗತಿ. ಇಲ್ಲಿಯ ಪ್ರಶ್ನೆಯನ್ನು ಹಾಕಿದ್ರು. ಪರಮಪುರುಷಾರ್ಥನಿಷ್ಠನಿಗೆ ಮಾತ್ರವೇ ಪರಮಪುರುಷಾರ್ಥನಿಷ್ಠ ಅಂದರೆ ಮೋಕ್ಷಕ್ಕೋಸ್ಕರವೇ ಉಪಾಸನೆ ಮಾಡುವವನು ಅವನು ತಾನೇ ಅರ್ಚಿರಾದಿಗತಿಯಲ್ಲಿ ಹೋಗಬೇಕು. ಕಥಮತ್ರ ಸಾಧಾರಣ್ಯ ಮುಚ್ಯತೆ ದ್ವಯೋರಪಿ ಅಂತ ಹೇಳಿದ್ರಲ್ಲ, ಇಬ್ಬರಿಗೂ ಕೂಡ
ಆತ್ಮಯಾಥಾತ್ಮ್ಯವಿದ ಪರಮಪುರುಷನಿಷ್ಠಸ್ಯ ಚ ಸಾಧಾರಣೀಂ ಅರ್ಚಿರಾಧಿಕಂ. ಇಬ್ಬರಿಗೂ ಸಾಧಾರಣ ಅಂತ ಹೇಳಿದ್ರಲ್ಲ, ಇದು ಹೇಗೆ ಸಾಧ್ಯ? ಆತ್ಮನಿಷ್ಠಸ್ಯ ಅಪಿ ಪುನರಾವೃತ್ತೇ ಪೂರ್ವೋಕ್ತತ್ವಾತ್ ಅಸ್ಯಾಪಿ ಅಚಿರಾದಿಕೈವ ಗತಿ ದರ್ಶಯಿತು ಸಾ ಚ, ಅದು ಹೇಳಲ್ಪಟ್ಟಿದೆ, ಅದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ ಪಂಚಾಗ್ನಿ ವಿದ್ಯೆಯಲ್ಲಿ. ಸಾ ಚ ಪುನರಾವರ್ತಿ ಲಕ್ಷಣ ಯಥಾ ಪಂಚಾಗ್ನಿ ವಿದ್ಯಾಯಾಮ್ ಅಂತ ಹೇಳ್ತಾರೆ. ಅವನಿಗೂ ಕೂಡ ಪುನರಾವೃತ್ತಿ ಅಂತ ಹೇಳಿರೋದ್ರಿಂದ ಅದು ಕೂಡ ಅಲ್ಲಿ ಉಪನಿಷತ್ತಿನ ಹೇಳಲ್ಪಟ್ಟಿದ್ದು ಸಾಧಾರಣವಾದದ್ದು. ಇಬ್ಬರಿಗೂ ಸಾಧಾರಣ್ಯ ಅಪುನರಾವೃತ್ತಿಯೋ ಶ್ರುತಿಮೇವ ಶ್ರುತಿಮೇವ ದರ್ಶಯತಿ, ಶ್ರುತಿ ಪ್ರಮಾಣವನ್ನೇ ತೋರಿಸ್ತಾರೆ ನೇರವಾಗಿ ಇಲ್ಲಿ. ಅಂಗಿಫಲಮೇವ ಅಂಗೇಪಿ ವ್ಯಪದಿಶ್ಯತೆ ಇತಿ ಆಶಂಕೆ ಪರಿಹರತಿ ನ ಚ ಇತಿ ಹೇತುಮಾಹ ಯೇ ಚ ಇತಿ. ಹೇಳುವಾಗ ಅಂಗಿಯ ಫಲವೇ ಅಂಗಕ್ಕೂ ಹೇಳಿದೆ. ಏನು ಆಕ್ಷೇಪ ಬರುತ್ತೆ ಅಂತ ಹೇಳಿದ್ರೆ, ಅಂಗವಾಗಿ ನಾವು ಅನುಸಂಧಾನ ಮಾಡಿದ್ರು ಕೂಡ ಆತ್ಮಜ್ಞಾನವು ಆತ್ಮಯಾಥಾತ್ಮಜ್ಞಾನವು ಉಪಾಸನೆಗೆ ಬ್ರಹ್ಮೋಪಾಸನೆಗೆ ಅಂಗವಾಗಿದ್ದರೂ ಕೂಡ ಅದಕ್ಕೆ ಅಂಗಿಯ ಫಲವೇ ಬರುತ್ತೆ. ಅದಕ್ಕೂ ಕೂಡ ಅಂಗಕ್ಕೆ ಬೇರೆಯಾದ ಫಲ ಬರೋದಿಲ್ಲ. ಅಂಗಿಗೆ ಯಾವುದು ಫಲವೋ ಪ್ರಧಾನವಾದ ಒಂದು ಕರ್ಮದಲ್ಲಿ ಅಂಗಿ ಅನ್ನೋದು ಪ್ರಧಾನವಾದದ್ದು. ಅಂಗಗಳು ಅದಕ್ಕೆ ಉಪಕಾರಕವಾದಂಥದ್ದು. ಎಲ್ಲವೂ ಉಪಕಾರಕ. ಯಾಗಕ್ಕೆ ಇವಾಗ ವ್ರೀಹಿ ಪ್ರೋಕ್ಷಣೆ ಮಾಡುವುದು, ಹವಿಸ್ಸಮರ್ಪಣೆ ಮಾಡೋದು, ಇದೆಲ್ಲ ಅಂಗಗಳು. ಇದೆಲ್ಲದಕ್ಕೂ ಏನು ಪ್ರಯೋಜನ ಅಂದರೆ ಅಂಗಿಗೆ ಏನು ಪ್ರಯೋಜನವೋ ಅದುವೇ ಇದಕ್ಕೂ ಪ್ರಯೋಜನ. ಆದ್ದರಿಂದ ಆ ರೀತಿ ಅರ್ಥ ಮಾಡಲು ಸಾಧ್ಯವೇ? ಯಾಕೆಂದರೆ ಆತ್ಮಯಾಥಾತ್ಮ್ಯ ಜ್ಞಾನ ಬ್ರಹ್ಮೋಪಾಸನೆಗೆ ಅಂಗ. ಕರ್ಮಯೋಗ ಜ್ಞಾನಯೋಗಗಳು ಭಕ್ತಿಯೋಗಕ್ಕೆ ಅಂಗ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ತನ್ನ ಸ್ವರೂಪವನ್ನು ತಿಳಿಯದೆ ಅವನು ಭಕ್ತಿಯೋಗ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ಅವನು ಭಕ್ತಿಯೋಗವನ್ನು ಮಾಡಿಕೊಳ್ತಾನೆ. ತನ್ನ ಸ್ವರೂಪ ಯಾಥಾತ್ಮ್ಯವನ್ನು ತಿಳಿದು ಪರಮಾತ್ಮನಿಗೂ ತನಗೂ ಇರುವ ಸಂಬಂಧವನ್ನು ತಿಳಿದರೆ ಆಗ ಅವನು ಭಕ್ತಿಯೋಗವನ್ನು ಮಾಡಬಹುದು. ಆದ್ದರಿಂದ ಅದು ಅಂಗವಾಗಿದ್ರು, ಆದ್ದರಿಂದ ಇದಕ್ಕೂ ಅಂಗಿಯ ಫಲವನ್ನೇ ಹೇಳ್ಬೋದಲ್ಲ. ಆ ರೀತಿ ಹೇಳಿದೆಯೋ ಇಲ್ಲಿ ಅನ್ನುವ ಸಂಶಯ ಬರುತ್ತೆ. ಅಂಗವಾಗಿ ಹೇಳಲ್ಪಟ್ಟಿದೆ, ಕೈವಲ್ಯಾರ್ಥಿ ಅಂತ ಹೇಳಲ್ಪಟ್ಟವನು ಭಕ್ತಿಯೋಗಕ್ಕೆ ಅಂಗ ಅಂತಾನೆ ಹೇಳಬೇಕೆ? ಇಲ್ಲ, ಇವನು ಬೇರೆ ಒಬ್ಬ ಅಧಿಕಾರಿ, ಅವನಿಗೂ ಕೂಡ ಅಪುನರಾವರ್ತಿ ಲಕ್ಷಣ ಫಲ ಹೇಳಿದೆ. ಆ ರೀತಿ ಹೇಳೋದಕ್ಕೆ ಸಾಧ್ಯವೇ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ಅದುವೇ ಇಲ್ಲಿ ಆಕ್ಷೇಪ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಹೇಳುವಾಗ ಅಂಗಿಫಲಮೇವ ಅಂಗೇಪಿ ವ್ಯಪದಿಶ್ಯತೆ. ಅಂಗದಲ್ಲೂ ಆತ್ಮಯಾಥಾತ್ಮಿಕ ಜ್ಞಾನ ಅಂಗ, ಪರಮಪುರುಷ ಉಪಾಸನೆ ಅಂಗಿ. ಆದ್ದರಿಂದ ಆತ್ಮ ಜ್ಞಾನಕ್ಕೂ ಕೂಡ ಅದೇ ಫಲ, ಮೋಕ್ಷ ಫಲ. ಹಾಗೆ ಹೇಳ್ಬೋದೇ ಅನ್ನುವ ಒಂದು ಆಶಂಕೆಯನ್ನು ಪರಿಹಾರ ಮಾಡೋಕ್ಕೆ ನಚ ಅಂತ ಇಲ್ಲಿ ಆರಂಭಿಸ್ತಾರೆ. ಇಲ್ಲಿ ಹೇಳುವಾಗ ಅಲ್ಲಿ ದ್ವಯೋರಪಿ ಸಾ ಚ ಪುನರಾವರ್ತಿ ಯಥಾ ಪಂಚಾಗ್ನಿ ವಿದ್ಯೋ ಅಂತ ಎಲ್ಲ ಹೇಳಿಬಿಟ್ಟು ಇಲ್ಲಿ ಹೇಳಿದ್ರು. ಇದು ಅಂಗ ಅಂತ ತಿಳ್ಕೊಳ್ಬೇಡಿ. ನಚ ಪ್ರಜಾಪತಿ ವಾಕ್ಯಾದವು ಶ್ರುತ ಪರವಿದ್ಯಾಂಗಭೂತ ಆತ್ಮಪ್ರಾಪ್ತಿ ವಿಷಯ ಇಯಂ, ಇದನ್ನು ಹೇಳ್ತಾರೆ. ಅಲ್ಲಿ ಹೇಳಿರುವ ಅಂಗಭೂತವಾದ ಆತ್ಮಪ್ರಾಪ್ತಿ ವಿಷಯವಲ್ಲ ಇದು, ಆತ್ಮಜ್ಞಾನ ವಿಷಯವಲ್ಲ ಇದು. ಆದ್ದರಿಂದ ಇದು ಬೇರೆ. ಇದು ಭಕ್ತಿಯೋಗದಲ್ಲಿ ಹೇಳೋದು. 7ನೇ ಅಧ್ಯಾಯದಿಂದಲೇ ಭಕ್ತಿಯೋಗ ಆರಂಭ. ಅದಕ್ಕೆ ಮೊದಲು ಕರ್ಮಯೋಗ ಜ್ಞಾನಯೋಗಗಳು ಮುಗೀತು. ಆ ಕರ್ಮಯೋಗದ ಫಲವು ಬಂದ ಮೇಲೆ ಅಲ್ಲಿ ಬರುವ ಆತ್ಮಾವಲೋಕನ ಬೇರೆ. ಇಲ್ಲಿ ಭಕ್ತಿಯೋಗದಲ್ಲಿ ಹೇಳಿರುವ ಆ ಬ್ರಹ್ಮಾತ್ಮಕ ಆತ್ಮಾನುಸಂಧಾನ ಅನ್ನೋದು ಭಕ್ತಿ ಯೋಗ. ಇದು ನಿರಂತರವಾಗಿ ಸ್ಮೃತಿ ಮಾಡಬೇಕು, ಇವನು ಸಂತಾನ ಅದು ಮಾಡಬೇಕಿದು. ಕರ್ಮಯೋಗ ಜ್ಞಾನಯೋಗದಿಂದ ಬರುವ ಫಲ ಏನು ಅಂದರೆ ಆತ್ಮಾವಲೋಕನ. ತನ್ನ ಆತ್ಮದ ಜ್ಞಾನವನ್ನು ಪಡೆದುಕೊಳ್ತಾನೆ. ಆದರೆ ಅದರದ ಒಂದು ಧ್ಯಾನ ಮುಂದೆ ಮಾಡಬೇಕು ಅವನು ಭಕ್ತಿಯೋಗದಲ್ಲಿ. ಆ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ತನ್ನ ಸ್ವರೂಪ ಜ್ಞಾನ ಬಂತವನಿಗೆ. ಆ ಜ್ಞಾನ ಬಂದ ಮೇಲೆ ತನ್ನ ಸ್ವರೂಪವನ್ನೇ ಅವನು ಅನುಸಂಧಾನ ಮಾಡಿ ಪಡೆದುಕೊಳ್ತಾನೋ ಅಥವಾ ಪರಮಾತ್ಮನನ್ನೇ ಅನುಸಂಧಾನ ಮಾಡಿ ಪಡೆದುಕೊಳ್ತಾನೋ, ಅದು ಭಕ್ತಿಯೋಗ ಮುಂದುವರಿಯುತ್ತೆ. ಕರ್ಮಯೋಗ ಆದಮೇಲೆ ಆ ಭಕ್ತಿಯೋಗದಲ್ಲಿ 2 ವಿಧವಾಗಿ ಅವನು ಅನುಸಂಧಾನ ಮಾಡಬಹುದು. ಜಿಜ್ಞಾಸುವಾದವನು ಬ್ರಹ್ಮಾತ್ಮಕವಾದ ತನ್ನ ಆತ್ಮಾನುಸಂಧಾನವನ್ನೇ ಮಾಡ್ತಾನೆ. ಜ್ಞಾನಿಯಾದವನು ನೇರವಾಗಿ ಪರಮಾತ್ಮನನ್ನೇ ಅನುಸಂಧಾನ ಮಾಡ್ತಾನೆ. ಇದೆರಡಕ್ಕೂ ವ್ಯತ್ಯಾಸವಿದೆ. ಆದ್ದರಿಂದ ಇಲ್ಲಿ ಆತ್ಮಯಾಥಾತ್ಮಿಕ ಜ್ಞಾನ ಅಂತ ಹೇಳಿರೋದು ಅಂಗವಲ್ಲ ಅನ್ನೋದನ್ನು ಪ್ರಜಾಪತಿ ವಾಕ್ಯದಲ್ಲಿ ಹೇಳಿರೋದು ಅಂಗ. ಅದು ಸ್ಪಷ್ಟವಾಗಿದೆ ದಹರ ವಿದ್ಯಾ ಪ್ರಕರಣದಲ್ಲಿ. ಆ ರೀತಿ ಇಲ್ಲಿ ಉಪದೇಶ ಮಾಡಲ್ಪಟ್ಟಿಲ್ಲ ಅನ್ನೋದನ್ನು, ಯಾಕೆ ಅಂದರೆ ಶ್ರುತಿ ಹೇಳಿದ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿರುವ ಹಾಗೆ ಇಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಅರ್ಥ ಮಾಡ್ತಾರೆ.
ಯದ್ಯಪಿ ಅಂಗಿಫಲಮೇವ ಅಂಗೇಪಿ ನಿರ್ದೇಷ್ಟುಂ ಯುಕ್ತಂ ತಥಾಪಿ ಅಂಗಿನಾ ಸಹ ಅಂಗಸ್ಯ ತುಲ್ಯತ್ವೇನ ಪೃಥಕ್ ನಿರ್ದಿಷ್ಟಸ್ಯ ತತ್ ಫಲ ನಿರ್ದೇಶೋ ನ ಯುಕ್ತಃ ಇತಿ ಭಾವಃ. ಬೇರೆಯಾಗಿ ಹೇಳಲ್ಪಟ್ಟಿದೆ. ಅಂಗವು ಕೂಡ ಅಂಗಿಯೊಡನೆ ಸಮಾನವಾಗಿ ಬೇರೆ ಹೇಳಿರೋದ್ರಿಂದ ಆದ್ದರಿಂದ ಹೀಗೆ ಹೇಳಬೇಕು. ಏತೇನ ಪ್ರಥಮ ಷಟ್ಕೋದಿತ ಪ್ರತ್ಯಗಾತ್ಮವೇದನಾತ್ ಅತ್ರತ್ಯ ಅಕ್ಷರಯಾಥಾತ್ಮ್ಯ ಅನುಸಂಧಾನ ಭೇದೋಪಿ ದರ್ಶಿತಃ. ಇದು ಪ್ರಧಾನವಾದ ವಿಷಯ. ಸ್ವಾಮಿ ದೇಶಿಕನ್ ಬಹಳ ಸೂಕ್ಷ್ಮವಾದ ವಿಷಯಗಳನ್ನೆಲ್ಲ ತಾತ್ಪರ್ಯ ಜನರಿಕಲ್ಲಿ ತಿಳಿಸ್ತಾರೆ. ಪ್ರಥಮ ಷಟ್ಕೋದಿತ ಪ್ರತ್ಯಗಾತ್ಮ ವೇದನಾತ್, ಮೊದಲು ಷಟ್ಕ ಅಂದರೆ 6 ಅಧ್ಯಾಯಗಳಲ್ಲಿ ಅಲ್ಲಿ ಹೇಳಿರೋದೇನು? ಪ್ರತ್ಯಗಾತ್ಮನ ಆತ್ಮಾವಲೋಕನ, ಕರ್ಮಯೋಗಕ್ಕೆ ಆತ್ಮಾವಲೋಕನ ಫಲ. ಅಥವಾ ಕರ್ಮಯೋಗವನ್ನು ಮಾಡಿ ಒಂದು ಅವಸ್ಥೆಯಲ್ಲಿ ಜ್ಞಾನಯೋಗಕ್ಕೆ ಹೋಗಿ ಆತ್ಮಾವಲೋಕನ ಮಾಡ್ಬೋದು. ಅಥವಾ ಪೂರ್ವಪುಣ್ಯದಿಂದ ಅವನಿಗೆ ಶಕ್ತಿ ಇದ್ದರೆ ಜ್ಞಾನಯೋಗದಲ್ಲೇ ಆರಂಭಿಸಬಹುದು, ಆತ್ಮಾವಲೋಕನ ಪಡೆದುಕೊಳ್ಳಬಹುದು. 3 ಕೂಡ ಸಾಧ್ಯ. ಅದರಲ್ಲಿ ಕರ್ಮಯೋಗದಿಂದ ಮಾಡುವುದೇ ಸುಲಭ ಅನ್ನೋದು ಸ್ಪಷ್ಟವಾಗಿ ಅನೇಕ ಶ್ಲೋಕಗಳಲ್ಲಿ ಕೃಷ್ಣನು ಉಪದೇಶ ಮಾಡಿದ. ಕರ್ಮಯೋಗ ಜ್ಞಾನಗಳಿಂದ ಆತ್ಮಾವಲೋಕನ ಬಂತಲ್ಲ, ಪ್ರತ್ಯಗಾತ್ಮ ವೇದನಂ, ಆತ್ಮಾವಲೋಕನ ಮಾಡಿದ್ನಲ್ಲ, ಅದಕ್ಕೂ ಇಲ್ಲಿ ಹೇಳಿರುವ ಆತ್ಮಯಾಥಾತ್ಮ್ಯ ಅನುಸಂಧಾನ ಅದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದು ಭಕ್ತಿಯೋಗ. ಅಲ್ಲಿ ಹೇಳಿರೋದು ಕರ್ಮಯೋಗದಲ್ಲಿ ಆತ್ಮಯಾಥಾತ್ಮ್ಯ ಜ್ಞಾನ ಬಂತು, ಆದರೆ ಅದನ್ನು ಅವನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಲ್ಲ. ಇನ್ನೂ ಅದನ್ನು ನಿರಂತರ ಸ್ಮೃತಿ ಸಂತಾನದಿಂದ ಅದನ್ನು ಮುಂದುವರಿಸಬೇಕು ಭಕ್ತಿಯೋಗದಲ್ಲಿ. ಅವನು ಭಕ್ತಿಯೋಗಿ ಅನುಭವಿಸಿದಾಗ ಇಲ್ಲಿ ಹೇಳಿರೋದಕ್ಕೂ ಅದಕ್ಕೂ ವ್ಯತ್ಯಾಸ. ಕೆಲವು ಕಾಲ ಆತ್ಮಾನುಸಂಧಾನ ಮಾಡಿ ಆಮೇಲೆ ಬ್ರಹ್ಮಪ್ರಾಪ್ತಿ ಆಗುತ್ತೆ ಅವನಿಗೆ. ಆದ್ದರಿಂದ ಅವನಿಗೂ ಅಪುನರಾವೃತ್ತಿ. ಅದುವೇ ಇಲ್ಲಿ ವ್ಯತ್ಯಾಸ. ಜಿಜ್ಞಾಸಿಗೂ ಕೂಡ ಮತ್ತೆ ಜ್ಞಾನಿಗೆ ನೇರವಾಗಿ ಬ್ರಹ್ಮಪ್ರಾಪ್ತಿ, ಜಿಜ್ಞಾಸಿಗೆ ಸ್ವಲ್ಪ ವಿಳಂಬವಾಗಿ ಬ್ರಹ್ಮಪ್ರಾಪ್ತಿ. ತನ್ನ ಬ್ರಹ್ಮಾತ್ಮಕವಾದ ಆತ್ಮಾನುಸಂಧಾನ ಸ್ವಲ್ಪ ಕಾಲ ಮಾಡಿ ಆಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಅನ್ನೋದು ಇಲ್ಲಿ ಎರಡಕ್ಕೂ ವ್ಯತ್ಯಾಸ. ಅದರಿಂದ ಕರ್ಮಯೋಗದಲ್ಲಿ ಬರುವ ಪ್ರತ್ಯೇಗಾತ್ಮ ವೇದನಕ್ಕೂ ಇಲ್ಲಿ ಮಾಡುವ ಯಾಥಾತ್ಮ್ಯ ಅನುಸಂಧಾನಕ್ಕೂ, ಅನುಸಂಧಾನ ಅಲ್ಲಿ ವೇದನ ಅಂತ ಇಲ್ಲಿ ವ್ಯತ್ಯಾಸವಿದೆ. ಇಲ್ಲಿ ತದ್ಯ ಇತ್ತಂ ವಿದುಹು ಇತ್ಯಸ್ಯ. ಆದ್ದರಿಂದ ಕರ್ಮಯೋಗದಲ್ಲಿ ಮೊದಲು ಷಟ್ಕ 6 ಅಧ್ಯಾಯಗಳಲ್ಲಿ ಕರ್ಮಯೋಗ ಹೇಳಲ್ಪಟ್ಟ ಆತ್ಮವೇದನ ಅದು ಅಂಗ, ಭಕ್ತಿಯೋಗಕ್ಕೆ ಅಂಗ. ಅದನ್ನು ತೆಗೆದುಕೊಂಡು ಇವನು ಭಕ್ತಿಯೋಗವನ್ನು ಮಾಡಬೇಕು ಮುಂದೆ. ಅದು ಜ್ಞಾನಿಗೂ ಕೂಡ ಸಮಾನ, ಎಲ್ಲರಿಗೂ ಸಮಾನ. ಇದು ಮೊದಲು ಹೇಳಿದ ಕರ್ಮಯೋಗದ ಪ್ರತ್ಯೇಗಾತ್ಮ ವೇದನ, ಪ್ರಥಮ ಷಟ್ಕೋರಿತ ಪ್ರತ್ಯೇಗಾತ್ಮ ವೇದನವು ಜ್ಞಾನಿಗೂ ಬೇಕು, ಜಿಜ್ಞಾಸಿಗೂ ಬೇಕು. ಅದಾದ ಮೇಲೆ ಭಕ್ತಿಯೋಗದಲ್ಲಿ ಜಿಜ್ಞಾಸುಗೆ ಪ್ರಾಪ್ಯವಾದದ್ದು ಬೇರೆ, ಜ್ಞಾನಿಗೆ ಪ್ರಾಪ್ಯವಾದದ್ದು ಬೇರೆ, ಐಶ್ವರ್ಯಾರ್ಥಿಗೆ ಪ್ರಾಪ್ಯವಾದದ್ದು ಬೇರೆ. ಆದ್ದರಿಂದ ಈಗ ಭಕ್ತಿಯೋಗಕ್ಕೆ ಬಂದಾಗ ಮಾಡುವ ಅನುಸಂಧಾನ ಇದು ಅದನ್ನು ಮುಂದುವರಿಸಿಕೊಂಡು ಅವನು ತನ್ನ ಯಾಥಾತ್ಮ್ಯವನ್ನು ತಿಳಿದು ನಾನು ಇದು ಪರಮಾತ್ಮನಿಗೆ ಶೇಷಭೂತನಾದ ನಾನು ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತಾನೆ ಒಬ್ಬ ಅನುಸಂಧಾನ ಮಾಡ್ತಾನೆ. ಇನ್ನೊಬ್ಬ ನನ್ನ ಬ್ರಹ್ಮಾತ್ಮಕವಾದ ನನ್ನ ಅನುಸಂಧಾನ ಮಾಡಿ ಆಮೇಲೆ ಪರಮಾತ್ಮ ಪಡ್ಕೊಳ್ತೀನಿ ಅಂತ ಮಾಡ್ತಾನೆ. ಇನ್ನೊಬ್ಬನು ಐಶ್ವರ್ಯವನ್ನೇ ಪ್ರಾರ್ಥನೆ ಮಾಡಿ ಅನುಸಂಧಾನ ಮಾಡ್ತಾನೆ. ಇದು ಭಕ್ತಿಯೋಗಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಇದೆ. ಅದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಪ್ರಥಮ ಷಟ್ಕೋರಿತ ಅದನ್ನ ಮೊದಲು 6 ಅಧ್ಯಾಯದಲ್ಲಿ ಹೇಳಿದ್ದು ಅಂಗ, ಕೇವಲ ಅಂಗ. ಅದು ಇಲ್ಲಿ ಭಕ್ತಿಯೋಗಕ್ಕೆ ಬಂದ ಮೇಲೆ ಇದು ಬೇರೆಯಾದ ಒಂದು ಉಪಾಸನೆ, ಜ್ಞಾನಿಗೆ ಬೇರೆಯಾದ ಉಪಾಸನೆ, ಇಬ್ಬರಿಗೂ ಕೂಡ ಅರ್ಚನಾದಿ ಮಾರ್ಗವು ಹೇಳಲ್ಪಟ್ಟಿದೆ ಅನ್ನೋದು ಇಲ್ಲಿ ಸೂಕ್ಷ್ಮವಾದ ವಿಷಯ. ಅದು ತದ್ಯೇ ಇತ್ತಂ ವಿದುಹು ಇತ್ಯಸ್ಯ ಪ್ರತಿಗಾತ್ಮನಿಷ್ಠ ವಿಷಯತ್ವಂ ಕಥಂ ಇತ್ಯತ್ರ ಪಂಚಾಗ್ನಿ ವಿದ್ಯಾಯ. ಪಂಚಾಗ್ನಿ ವಿದ್ಯೆಯನ್ನು ವಿವರಿಸ್ತಾರೆ ಇಲ್ಲಿ. ಅದು ಚಾಂದೋಗ್ಯದ ಭಾಷೆಯಲ್ಲಿ ಬರುವಂತಹದ್ದು. ಆಪಃ ಪುರುಷವಚಸೋ ಭವಂತಿ ಇತಿ ತೀವ್ರತಾನಾಮ ವಿಧೀಯಮಾನತ್ವಾತ್ ಭೂತಾಂತರ ಸಂಸರ್ಗ ಸಿದ್ಧಿ. ಆಪಃ ಪುರುಷವಚಸೋ ಭವಂತಿ ಅಂತ ಹೇಳುವಾಗ ಇದೆಲ್ಲ ತಿರುತ್ಕರಣ ಮಾಡಿದಂಥ ಎಲ್ಲ ತಿರುತ್ಕರಣ ಅಂದರೆ ಪಂಚೀಕರಣಕ್ಕೂ ಉಪಲಕ್ಷಣ. ಅದು ಎಲ್ಲವನ್ನು ಕೂಡ ಪಂಚಭೂತಗಳೊಡನೆ ಸೇರಿರುವಂತಹದ್ದು ಅಂತ. ಬರೀ ಅಪ್ ಅಂತ ಹೇಳಿದರೆ ಬರೀ ಚಲತತ್ವ ಅಂತ ಅರ್ಥವಲ್ಲ, ಪಂಚಭೂತಗಳೊಡನೆ ಸಂಸೃಷ್ಟನಾದವನು ಅಂತ ಅರ್ಥ ಇಲ್ಲಿ. ಅಪಾಮೇವ ಇತಿ ಆತ್ಮಸ್ವರೂಪ ಪರಿಣಾಮ ವಿದಾಸಾಯ ಉಕ್ತಂ. ಅಪಾಮೇವ ಅಂತ ಹೇಳ್ತಂದ ಬರೀ
ಆ ಪ್ರಕೃತಿಯಲ್ಲಿ ಎಲ್ಲ ವಿಧವಾದ ಇದು ಹೋಗುತ್ತೆ ಆಗುತ್ತೆ ಹೊರತು ಆತ್ಮನಿಗೆ ಅವಿಕಾರಿಯಾದವನು ಅನ್ನೋದು, ಪ್ರಕೃತಿಗಿಂತ ಭಿನ್ನನಾದವನು, ಪ್ರಕೃತಿಗಿಂತ ಬೇರೆಯಾದವನು ಅನ್ನುವ ವಿವೇಕ ಜ್ಞಾನವನ್ನು ಪಡೆದುಕೊಂಡು ಪ್ರಕೃತಿಯನ್ನು ತ್ಯಾಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಲ್ಪಟ್ಟಿದೆ. ಏವಂ ವಿಧದ ಶರೀರ ಸಂಬಂಧ ಮಾತ್ರ ಸ್ಯಾಪಿ ಔಪಾಧಿಕತ್ವ ಪ್ರದರ್ಶನಾಯ ಪುಣ್ಯಪಾಪ ಹೇತುಕಃ ಇತಿ. ಈ ರೀತಿಯಾದ ಶರೀರ ಸಂಬಂಧವು ಕೂಡ ಔಪಾಧಿಕವೇ. ಯಾಕೆ ಅಂದರೆ ಅದು ಪುಣ್ಯ ಪಾಪಗಳ ಉಪಾಧಿಯಿಂದ ಉಂಟಾದದ್ದು. ಕರ್ಮದ ಉಪಾಧಿಯಿಂದ ಪುಣ್ಯಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಶರೀರ ಬರುತ್ತೆ, ಪಾಪಕರ್ಮಗಳನ್ನು ಮಾಡಿದರೆ ಕುತ್ಸಿತವಾದ ಶರೀರಗಳು ಬರುತ್ತೆ. ರಮಣೀಯ ಚರಣ ರಮಣೀಯಾಮ್ಯೋನಿಮಾಪದ್ಯೇರನ್ನು ಕಪೋಯ ಚರಣ ಕಪೋಯಾಮ್ಯೋನಿಂ ಅಂತೆಲ್ಲ ಹೇಳಿ ಶ್ವಯೋನಿಂ ಧೂಕರಯೋನಿಂ ಚಂಡಾಲಯೋನಿಂ ಇದೆಲ್ಲ ಹೇಳಲ್ಪಟ್ಟಿದೆ ಅಲ್ಲಿ. ಇತ್ಯಾದಿ ವಚನಾತನ ಕೇವಲ ಅಚಿತ್ ವಿಷಯಮಿದಂ ಪ್ರಕರಣಂ. ಬರೀ ಕೇವಲ ಅಚಿತ್ತಿನ ವಿಷಯವಲ್ಲ, ಜೀವ ಆತ್ಮನಿಗೂ ಅವನಿಗೂ ವಿವೇಕ ಜ್ಞಾನವನ್ನು ಹೇಳುವಂತಹದ್ದು. ತತ್ ಯೇ ಇತ್ತಂ ವಿದುಹು ಯೇ ಚೈಮೇ ಅರಣ್ಯೇ ಶ್ರದ್ಧಾತಪಯುಕ್ತಿಪಾಸ್ತೆ ಇತ್ಯುಕ್ತ ಯದ್ವೃತ್ತ ದ್ವಯಸ್ಯ. ಸ್ವಾಮಿ ದೇಶಿಕನ ಎಲ್ಲ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ. ಯಾವ ಒಂದು ನಮಗೆ ಸಂದೇಹವೂ ಇರಬಾರ್ದು. ಹಾಗೆ ಯದ್ವೃತ್ತ ದ್ವಯಸ್ಯ, ಯದ್ವೃತ್ತ ಅಂದರೆ ಯಚ್ಛಬ್ದ. ಯಚ್ಛಬ್ದವು ಎರಡಿದೆ, ದ್ವಯ. ಯದ್ವೃತ್ತ ದ್ವಯ, ಯಚ್ಛಬ್ದದ ದ್ವಯ ಎರಡು ಪ್ರಯೋಗಗಳಿದೆ. ಯಾವುದು ಅಂದರೆ ತತ್ ಯೇ ಇತ್ತಂ ವಿದುಹು ಯೇ ಚ ಇಮೆ ಅರಣ್ಯ. ಯೇ ಅಂತ ಎರಡು ಬಂತಲ್ಲ, ಅದುವೇ ಯದ್ವೃತ್ತ ದ್ವಯ ಅಂತ ಹೇಳಲ್ಪಡುವುದು. ಯೇ ಇತ್ತಂ ವಿದುಹು ಯೇ ಚ ಇಮೆ ಅರಣ್ಯ. ಯಾರು ಹೀಗೆ ಉಪಾಸನೆ ಮಾಡಿದ್ರೋ ಮತ್ತು ಯಾರು ಹೀಗೆ ಉಪಾಸನೆ ಮಾಡ್ತಾರೋ ಹೇಳಿದ್ರೆ ಇಬ್ಬರಿಗೂ ವ್ಯತ್ಯಾಸವಿದೆ, ಪೃಥಕ್ಕಾಗಿ ಹೇಳಲ್ಪಟ್ಟಿದೆ. ಯದ್ವೃತ್ತ ದ್ವಯಸ್ಯ ಫಲ ಹೇಳುವಾಗ ತೇ ಅರ್ಚಿಷಂ ಇತ್ ಏಕೇನ ತದ್ವೃತ್ತೇನ. ಯದ್ವೃತ್ತಕ್ಕೆ ತದ್ವೃತ್ತದ ಅಪೇಕ್ಷೆ ಇದೆ, ಆದ್ದರಿಂದ ಯಚ್ಛಬ್ದಸ್ಯ ತಚ್ಛಬ್ದಸ್ಯ ಅಪೇಕ್ಷಾ ವರ್ತತೆ ಅನ್ನೋದು ವ್ಯಾಕರಣ ಸಿದ್ಧವಾದದ್ದು. ಅದರಲ್ಲಿ ತದ್ವೃತ್ತವು ಒಂದೇ ಹೇಳಲ್ಪಟ್ಟಿದೆ, ಆದ್ದರಿಂದ ಇಬ್ಬರಿಗೂ ಇದು ಅನ್ವಯಿಸುತ್ತೆ. ಯೇ ಇತ್ತಂ ವಿದುಹು ತೇ ಅರ್ಚಿಷಂ ಯೇ ಚ ಇಮೆ ಅರಣ್ಯೇ ಶ್ರದ್ಧಾ ತಪಾಯತ್ಯುಪಾಸತೆ ತೇ ಅರ್ಚಿಷಂ. ಹೀಗೆ ಎರಡಕ್ಕೂ ಅನ್ವಯ ಮಾಡ್ಕೊಳ್ಬೇಕು. ತೇ ಅನ್ನೋದು ಒಂದೇ ಸತಿ ಹೇಳಿದೆ. ತದ್ವೃತ್ತೇನ ಪ್ರತಿನಿರ್ದೇಶಾತ್ ಉಭಯೋ ಗತಿ ಅವಿಶಿಷ್ಟ. ಇಬ್ಬರಿಗೂ ಕೂಡ ಗತಿಯಲ್ಲಿ ವ್ಯತ್ಯಾಸವಿಲ್ಲ, ಅವಿಶಿಷ್ಟ ಇತಿ ಜ್ಞಾಪನಾಯ ತದ್ಯೇ ಇತ್ತಂ ವಿದುಹು ತೇ ಅರ್ಚಿಷಮಿತಿ ವ್ಯವಹಿತಂ ಉಪಾತ್ತಂ. ಸ್ಪಷ್ಟವಾಗಿ ಎರಡು ವಾಕ್ಯವಾಗಿ ಹೇಳಿ ಮಾಡ್ತಾರೆ. ವ್ಯವಹಿತವಾಗಿ ಯೇ ಇದು ಇತ್ತಂ ವಿದುಹು ಯೇ ಚೈಮೆ ಅರಣ್ಯೇ ತೇ ಅರ್ಚಿಷಂ ಅನ್ನೋದು ಮಧ್ಯದಲ್ಲಿ ಯೇ ಚೈಮೆ ಅರಣ್ಯೇ ಶುದ್ಧಾ ತಪಯುಕ್ತಿಪಾಸತೆ ಅಂತ ಹೇಳಿ ಅರ್ಚಿಷಂ ಅಭಿಸಂಭವಂತಿ ಅಂತ ಹೇಳಿರೋದ್ರಿಂದ ಇಬ್ಬರಿಗೂ ಕೂಡ ಇದು ಗತಿಯು ಸಾಧಾರಣವಾದದ್ದು, ಯಾವ ವಿಶೇಷವೂ ಇಲ್ಲ, ಇಬ್ಬರಿಗೂ ವ್ಯತ್ಯಾಸವಿಲ್ಲ ಅಂತ ತಿಳಿಸುತ್ತೆ. ಇತ್ತಂ ಶಬ್ದ ಅನೂದಿತಂ ಪ್ರಸ್ತುತ ಆಕಾರ ವಿಶೇಷಂ ದರ್ಶಯತಿ ವಿವೇಕ ಇತ್ಯಾದಿ. ಇತ್ತಂ ವಿದುಹು ಅಂದರೆ ಈ ರೀತಿ ತಿಳಿದ್ರು ಅಂತ ಹೇಳಿದ್ರೆ ಏನಂತ ಅರ್ಥ ಹೇಳಿದ್ರೆ ವಿವೇಕ ಜ್ಞಾನವು ಅಲ್ಲಿ ಹೇಳಲ್ಪಡುತ್ತೆ ಅನ್ನೋದನ್ನ ತಿಳಿಸ್ತಾರೆ. ವಿಯುಕ್ತವಾದದ್ದು ಅಂತ ಹೇಳುವಾಗ ಚಿರಚಿದ್ ವಿವೇಕಂ ಅಭಿಧಾಯ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ಬರುತ್ತೆ. ಸ್ಪಷ್ಟವಾಗಿ ಇಲ್ಲಿ ಬ್ರಹ್ಮಪ್ರಾಪ್ತಿ ವಚನಾತ್ ಅಚಿದ್ ವಿಯುಕ್ತಂ ಆತ್ಮವಸ್ತು, ಅಚಿತ್ತಕ್ಕಿಂತ ಬೇರ್ಪಡಿಸಲ್ಪಟ್ಟ ಆತ್ಮವಸ್ತುವನ್ನು ವಿವಿಕ್ತಂ ಆತ್ಮವಸ್ತು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ವಿವಿಕ್ತ ಇತಿ. ನಾನು ಇಲ್ಲಿ ಒಂದು ಸಂದೇಹ ಇಲ್ಲಿ ಹಾಕೊಳ್ತಾರೆ ಸ್ವಾಮಿ ದೇಶಿಕಂದಿದ್ದು. ನಾನು ಅಂತ ಬಂದರೆ ಪೂರ್ವ ಪಕ್ಷ. ತತ್ಪುರುಷೋ ಅಮಾನವ ಸ ಏನಾನ್ ಬ್ರಹ್ಮ ಗಮಯತಿ ಇತಿ ಅಚಿರಾದಿನ ಗತಸ್ಯ ಬ್ರಹ್ಮ ಪ್ರಾಪ್ತಿ ಶ್ರೂಯತೆ. ತತ್ಪುರುಷ ಅಮಾನವ ಸ ಏನಾನ್ ಬ್ರಹ್ಮ ಗಮಯತಿ. ಅರ್ಚಿರಾದಿ ಮಾರ್ಗದ ಕಡೆಯಲ್ಲಿ ವೈದ್ಯುತ ಪುರುಷ ಅಂತ ಹೇಳಲ್ಪಟ್ಟವನು ಪುರುಷ ಅಮಾನವ ಅಂತ ಹೇಳಲ್ಪಟ್ಟಿದೆ. ಸಹ ಏನಾನ್ ಬ್ರಹ್ಮಗಮಯತಿ, ಇವ್ರನ್ನೆಲ್ಲ ಬ್ರಹ್ಮದಲ್ಲಿ ಕರೆದುಕೊಂಡು ಹೋಗ್ತಾನೆ ಅಂತ ಬ್ರಹ್ಮ ಪ್ರಾಪ್ತಿಯು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ತತ್ ಕಥಂ ಕೇವಲ ಆತ್ಮೋಪಾಸಕಸ್ಯ ಬ್ರಹ್ಮ ಪ್ರಾಪಿಕ ಅರ್ಚಿರಾದಿ ಪ್ರಾಪ್ತಿ. ಕೇವಲ ಆತ್ಮೋಪಾಸಕನಿಗೆ ಬ್ರಹ್ಮ ಪ್ರಾಪ್ತಿಯು ಅರ್ಚಿರಾದಿಯು ಹೇಗೆ ಬರುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿ. ಆದ್ದರಿಂದ ಅದನ್ನ ಭಾಷಿಕಾರರು ವ್ಯಾಖ್ಯಾನದಲ್ಲಿ ಹೇಳುವಾಗ ಅವರು ಆತ್ಮವಸ್ತು ಬ್ರಹ್ಮಾತ್ಮಕತೆಯ ಬ್ರಹ್ಮಶೇಷತೈಕರಸಂ ಇತ್ಯನುಸಂಧೇಯಂ ಆತ್ಮ್ಯಾಧಾತ್ಮ್ಯವಿಧ ಪರಮಶಮುದಿಷ್ಟಸ್ಯ ಚ ಇಬ್ಬರಿಗೂ ಹೇಳಲ್ಪಟ್ಟಿದ್ದಾರೆ. ಅದನ್ನು
ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಆತ್ಮೀಯ ಅಧಾತ್ಮ್ಯ ಅಯಂ ಪಂಚಾಗ್ನಿ ವಿದ್ಯಾನಿಷ್ಠ ನ ಕೇವಲ ಆತ್ಮೋಪಾಸಕ. ಇನ್ನೂ ಸ್ಪಷ್ಟವಾಗಿ ಮಾಡ್ತಾರೆ ಸ್ವಾಮಿ ದೇಶಿಕನ, ಇಲ್ಲೆಲ್ಲ ಸ್ಪಷ್ಟವಾಗಿ ಹೇಳ್ತಾರೆ. ಪಂಚಾಗ್ನಿ ವಿದ್ಯಾನಿಷ್ಠನಾದವನು ಕೇವಲ ಆತ್ಮೋಪಾಸಕನಲ್ಲ. ಕೇವಲ ಆತ್ಮೋಪಾಸಕ ಅಂದರೆ ಬ್ರಹ್ಮನ ಸಂಬಂಧವಿಲ್ಲದ ಪ್ರಕೃತಿಯುಕ್ತವಾದ ಆತ್ಮನ ಅನುಸಂಧಾನ ಮಾಡುವವನು, ಬ್ರಹ್ಮ ಸಂಬಂಧವಿಲ್ಲದೆ ಮಾಡುವಂತಹವನು. ಬ್ರಹ್ಮಶೇಷನಾದವನು ಅಂತ ಅರ್ಥ ಮಾಡುವುದಿಲ್ಲ, ಅವನು ಆದ ಅನುಸಂಧಾನ ಮಾಡಲ್ಲ. ಬ್ರಹ್ಮ ಸಂಬಂಧವಿಲ್ಲದೆ ಕೇವಲ ಆತ್ಮೋಪಾಸಕ, ಅದು ಪಂಚಾಗ್ನಿ ವಿದ್ಯಾನಿಷ್ಠ ಅಲ್ಲ. ಅವನು ಪಂಚಾಗ್ನಿ ವಿದ್ಯೋಪಾಸಕನು ಆ ರೀತಿ ಉಪಾಸಕನು ಅಲ್ಲ. ಅಪಿತು ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾಯಿ ಇತಿ ಭಾವ. ಬ್ರಹ್ಮಾತ್ಮಕನಾದ ತನ್ನ ಆತ್ಮನನ್ನು ಅನುಸಂಧಾನ ಮಾಡ್ತಾನೆ. ಆದ್ದರಿಂದ ಬ್ರಹ್ಮನ ಸಂಬಂಧ ಇದ್ದರೆ ಇದು ಒಂದು ವಿಶೇಷವಾದ ಉಪಾಸನೆ. 32 ಉಪಾಸನೆಗಳಲ್ಲಿ ಪಂಚಾಗ್ನಿ ವಿದ್ಯೆಯ ಒಂದು ವಿಶೇಷವಾದ ಉಪಾಸನೆ ಉಪನಿಷತ್ತಲ್ಲಿ ಹೇಳಲ್ಪಟ್ಟಿರೋದು. ಅದಕ್ಕೋಸ್ಕರವೇ ಬಾದರಾಯಣರು ಅಲ್ಲಿ ಹೇಳಿದ್ರು, ಅಲ್ಲಿ ಯಾವ ಯಾವ ರೀತಿಯಲ್ಲಿ ಬೇರೆ ದೃಷ್ಟಿ ವಿಧಿ ಎಲ್ಲ ಮೊದಲು ಮಾಡೋದು ಆ ರೀತಿ ಅಲ್ಲ ಇದೆಲ್ಲ ಹೇಳಿರೋದು. ಅಪ್ರತೀಕಾಲಂಬನ ನಯತಿ. ಪ್ರತೀಕೋಪಾಸನೆ ಮಾಡದೇ ಇರೋರು ಎಲ್ಲರನ್ನೂ ಕೂಡ ಬ್ರಹ್ಮ ಪ್ರತೀಕೋಪಾಸನೆ ಮಾಡಿರೋರಲ್ಲಿ ಸೇರಿಲ್ಲ ಇವನು ಪಂಚಾಗ್ನಿ ವಿದ್ಯಾನಿಷ್ಠನು. ಆದ್ದರಿಂದ ಇವನು ಬ್ರಹ್ಮಾತ್ಮಕ ಸ್ವಾತ್ಮ ಅನುಸಂಧಾಯಿ, ಬ್ರಹ್ಮಾತ್ಮಕನಾದ ತನ್ನನ್ನು ಅನುಸಂಧಾನ ಮಾಡ್ತಾನೆ, ಕೇವಲ ಆತ್ಮೋಪಾಸಕ ಅಲ್ಲ ಅನ್ನೋ ಸ್ಪಷ್ಟಪಡಿಸ್ತಾರೆ. ಅನ್ಯಥಾ ತತ್ಕ್ರತು ನ್ಯಾಯ ವಿರೋಧ. ಯಾಕೆ ಅಂದರೆ ತತ್ಕ್ರತು ನ್ಯಾಯಕ್ಕೆ ವಿರೋಧವಾಗುತ್ತೆ. ತತ್ಕ್ರತು ನ್ಯಾಯ ಏನು ಹೇಳುತ್ತೆ ಅಂದರೆ, ಹೇಗೆ ಉಪಾಸನೆ ಮಾಡ್ತಾನೋ ಹಾಗೆ ಫಲ ಸಿಗುತ್ತೆ. ಫಲ ಹೇಳಿಬಿಟ್ಟಿದೆ ಅರ್ಚಿರಾದಿ ಮಾರ್ಗ. ಉಪಾಸನೆಯು ಅದಕ್ಕೆ ಅನುಗುಣವಾಗಿಯೇ ಇರಬೇಕು ಆವಾಗ. ಆದ್ದರಿಂದ ಕೇವಲ ಆತ್ಮೋಪಾಸಕ ಆಗಿದ್ದರೆ ಅರ್ಚಿರಾದಿ ಮಾರ್ಗ ಫಲ ಹೇಳೋಕ್ಕಾಗೋದಿಲ್ಲ. ಅರ್ಚಿರಾದಿ ಮಾರ್ಗ ಫಲ ಹೇಳಿಬಿಟ್ಟಿದೆ ಶ್ರುತಿಯಲ್ಲಿ. ಆದ್ದರಿಂದ ಈ ಆತ್ಮೋಪಾಸಕನು ಕೇವಲ ಆತ್ಮೋಪಾಸಕ ಅಲ್ಲ, ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನ ಮಾಡುವವನು ಅನ್ನೋದು ನಮಗೆ ತತ್ಕ್ರತು ನ್ಯಾಯದಿಂದಲೇ ತಿಳಿಯುತ್ತೆ ಅನ್ನೋದು. ಚಕಾರ ಇತರೇತರ ಯೋಗ್ಯ ಚಕಾರ ಯಥಾವಸ್ಥಿತ ಆತ್ಮಾನುಸಂಧಾನಸ್ಯ ಪರಶೇಷತೈಕರಸತ್ವ ಅನುಸಂಧಾನ ರೂಪತ್ವೇ ಪ್ರಮಾಣಮಾಹ. ಯಥಾವಸ್ಥಿತವಾದ ಆತ್ಮನ ಅನುಸಂಧಾನ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಯಾ ಆತ್ಮನಿ ತಿಷ್ಠನ್ನಾತ್ಮನೋಂತರೋ ಯಸ್ಯ ಆತ್ಮ ಶರೀರಂ ಅನ್ನೋದೇ ಯಥಾತ್ಮ. ಯಾಥಾತ್ಮ್ಯವಿತ್ ಅಂತ ಹೇಳಿದ್ರೆ ಯಸ್ಯ ಆತ್ಮ ಶರೀರಂ ಅಂತ ತಿಳಿಬೇಕು ಅವನು. ಆತ್ಮಾನಂ ಅಂತರೋ ಯಮಯತಿ ತಥೇ ಆತ್ಮ. ಆತ್ಮನು ಪರಮಾತ್ಮನಿಗೆ ಯಾರು ಶೇಷಭೂತನಾದವನೋ, ಯಸ್ಯ ಆತ್ಮ ಶರೀರಂ, ಯಾವ ಪರಮಾತ್ಮನಿಗೆ ಈ ಜೀವಾತ್ಮನು ಶರೀರವಾಗಿದ್ದಾನೋ ಅಂತ ಹೇಳಿರುವಾಗ, ಜೀವಾತ್ಮನ ಸ್ವರೂಪ ಹೇಗೆ ಅಂದರೆ ಪರಮಾತ್ಮನಿಗೆ ಶರೀರವಾದವನು ಅಂದರೆ ಸತೇ ಆತ್ಮ, ಪರಮಾತ್ಮನೇ ಆತ್ಮನಾಗಿದ್ದಾನೆ ಜೀವಾತ್ಮನಿಗೆ. ಅದು ಯಾಥಾತ್ಮ್ಯ ಜ್ಞಾನ ಅಂದರೆ ಅದುವೇ ಇಲ್ಲಿ ಪರಶೇಷದೈಕ ರಸತ್ವ ಅನುಸಂಧಾನ ರೂಪ. ಅದುವೇ ಯಥಾವಸ್ಥಿತ ಆತ್ಮಾನುಸಂಧಾನ. ಪರಮಾತ್ಮನನ್ನು ಬಿಟ್ಟು ಮಾಡಿದ್ರೆ ಕೇವಲ ಆತ್ಮೋಪಾಸಕ, ಅವನಿಗೆ ಅರ್ಚಿರಾದಿ ಗತಿ ಹೇಳಿಲ್ಲ ಶ್ರುತಿಯಲ್ಲಿ. ಆದ್ದರಿಂದ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿರುವ ಅರ್ಚಿರಾದಿ ಮಾರ್ಗವು ಅವನು ಯಥಾವಸ್ಥಿತವಾದ ಆತ್ಮಾನುಸಂಧಾನ ಮಾಡುವವನು. ಅವನು ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನವನ್ನು ಮಾಡುವನು. ಅದೇ ರೀತಿ ಇಲ್ಲಿಯೂ ಕೂಡ ಜಿಜ್ಞಾಸು ಕೈವಲ್ಯಾರ್ಥಿ ಅಂತ ಹೇಳಲ್ಪಟ್ಟವನು ಅದೇ ರೀತಿಯ ಅಧಿಕಾರಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಆದಿಶಬ್ದೇನ ಪತಿಂ ವಿಶ್ವಸ್ಯ ಕರ್ಣಾಧಿಪಾಧಿಪ ಇತ್ಯಾದಿ ವಾಕ್ಯ ಶತಂ ಗೃಹ್ಯತೆ. 106 ವಾಕ್ಯಗಳಿಗಿದೆ ಪರಮಾತ್ಮನಿಗೆ ಶೇಷಭೂತನಾದವನು ಜೀವಾತ್ಮ ಅಂತ ಹೇಳುವಾಗ. ವಿಶ್ವಸ್ಯ ಪತಿಂ, ಪತಿ ಅನ್ನೋದು ಶೇಷಿ ಅನ್ನುವ ಅರ್ಥದಲ್ಲಿ ಬರುತ್ತೆ. ಎಲ್ಲಕ್ಕೂ ಅವನೇ ಶೇಷಿ, ಸರ್ವವೂ ಅವನಿಗೆ ಶೇಷಭೂತ. ಕರ್ಣಾಧಿಪಾಧಿಪ, ಕರ್ಣ ಅಂದರೆ ಇಂದ್ರಿಯಗಳಿಗೆ ಒಡೆಯನಾದ, ಜೀವಾತ್ಮನಿಗೂ ಒಡೆಯನಾದ ಪರಮಾತ್ಮ ಅಂತ ಹೇಳಿದ್ರೆ ಎಲ್ಲಕ್ಕೂ ಅವನು ಶೇಷಿ ಅನ್ನೋದು. ಚೇತನಾಚೇತನಗಳಿಗೆ ಶೇಷಿಯಾದವನು ಮೊದಲಾದ 106 ವಾಕ್ಯಗಳು ಶ್ರುತಿಯಲ್ಲಿ ಪರಮಾತ್ಮನು ಸರ್ವಶೇಷಿ, ಎಲ್ಲ ಚೇತನಾಚೇತನಗಳೆಲ್ಲ ಅವನಿಗೆ ಶೇಷಭೂತವಾದದ್ದು ಅನ್ನೋದು ಹೇಳಲ್ಪಟ್ಟಿದೆ. ಅತ್ರ ಶಾರೀರಿಕ ಭಾಷ್ಯಾದಿ ವಿರೋಧ ಮಂದೈಹಿ ಆಶಂಕಿತ. ಇಲ್ಲಿ ಹೇಳಿದ್ರು, ಇದನ್ನೇ ಇಲ್ಲಿ ವಿವರಿಸ್ತಾರೆ ವಿಶೇಷವಾಗಿ. ಶಾರೀರಿಕ ಭಾಷ್ಯದಲ್ಲಿ ಹೀಗೆ ಹೇಳಲಿಲ್ಲ ಭಾಷ್ಯಕಾರರು ಅಂತ ಕೆಲವರು ಸಂದೇಹ ಪಡ್ತಾರೆ. ಅದು ಮಂದೈಹಿ ಆಶಂಕಿತ, ಅದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವರು. ಭಾಷ್ಯಕಾರರ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಇಹ ತಾವತ್ ಶ್ರುತಿಸೂತ್ರ ಭಾಷ್ಯಾತ್ ಇಶು ಅನ್ಯತ್ರ ಚ
ಪಂಚಾಗ್ನಿವಿಧ ಪರಮಾತ್ಮಾತ್ಮಕ ಸ್ವಾತ್ಮಾನುಸಂಧಾತೃತ್ವ ಅಚಿರಾದಿಗತಿಶ್ಚ ಅವಿಶೇಷೇಣ ಉಚ್ಯತೆ. ಇಲ್ಲಿ ಶ್ರುತಿ ಸೂತ್ರ ಭಾಷ್ಯಾದಿಷು ಅನ್ಯತ್ರ ಚ, ಶ್ರುತಿ ಸೂತ್ರ ಭಾಷ್ಯಗಳಲ್ಲಿ ಅಷ್ಟೇ ಅಲ್ಲದೆ ಬೇರೆ ಕಡೆಯೂ ಕೂಡ ಪಂಚಾಗ್ನಿವಿಧ, ಪಂಚಾಗ್ನಿ ಉಪಾಸನೆ ಮಾಡುವವನಿಗೆ, ಪಂಚಾಗ್ನಿಯನ್ನು ವಿದ್ಯೆಯನ್ನು ಉಪಾಸನೆ ಮಾಡುವವನಿಗೆ ಪರಮಾತ್ಮಾತ್ಮಕ ಸ್ವಾತ್ಮಾನುಸಂಧಾತೃತ್ವಂ, ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ತನ್ನ ಅನುಸಂಧಾನವು ಅರ್ಚಿರಾದಿಗತಿಯು ಅವಿಶೇಷೇಣ ಉಚ್ಯತೆ, ಯಾವ ವ್ಯತ್ಯಾಸವಿಲ್ಲದೂ ಹೇಳಲ್ಪಟ್ಟಿದೆ. ಆದ್ದರಿಂದ ಪರಮಾತ್ಮ ಆತ್ಮಕ ಸ್ವಾತ್ಮಾನುಸಂಧಾನವು ಕೂಡ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಲ್ಪಟ್ಟ ಅದು ಒಂದು ಬ್ರಹ್ಮವಿದ್ಯೆ. ಅವನಿಗೂ ಕೂಡ ಅರ್ಚಿರಾದಿ ಮಾರ್ಗವು ಹೇಳಲ್ಪಟ್ಟಿದೆ. ಫಲ ಅನ್ನೋದು ಸೂತ್ರದಲ್ಲಿಯೂ ಶ್ರುತಿಯಲ್ಲಿಯೂ ಸೂತ್ರದಲ್ಲಿಯೂ ಭಾಷ್ಯದಲ್ಲಿಯೂ ಎಲ್ಲಿಯೂ ವಿರೋಧವಿಲ್ಲ ಅನ್ನೋದನ್ನು ಹೇಳ್ತಾರೆ. ತಸ್ಯಾಶ್ಚ ಬ್ರಹ್ಮಗಮಯಿತೃತ್ವಸ್ಯ ಶ್ರುತ್ಯಾದಿಷು ಇಹ ಚ ತತ್ರ ಪ್ರಯಾತ ಆಗಚ್ಚಂತಿ ಬ್ರಹ್ಮವಿದೋ ಜನಾಃ ಇತಿ ಸಿದ್ಧತ್ವಾತ್. ಇಲ್ಲಿ ಮುಂದೆ ಇದನ್ನೆಲ್ಲ ಸಮರ್ಥನೆ ಮಾಡ್ತಾರೆ. ಹೇಗೆ ಶ್ರುತಿ ಸೂತ್ರ ಭಾಷ್ಯ ಇವುಗಳಲ್ಲಿ ಮತ್ತೆ ಬೇರೆ ಕಡೆಯಲ್ಲಿಯೂ ಪಂಚಾಗ್ನಿ ವಿದ್ಯಾನಿಷ್ಠನಿಗೆ, ಪರಮಾತ್ಮಾತ್ಮಕ ಸ್ವಾತ್ಮಾನುಸಂಧಾನ ಮಾಡುವವನಿಗೆ, ಅವನಿಗೆ ಅರ್ಚಿರಾದಿ ಮಾರ್ಗವು ಹೇಳಲ್ಪಟ್ಟಿದೆ ಅನ್ನೋದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇಲ್ಲಿಯೂ ಅದೇ ರೀತಿ ಭಾಷ್ಯಕಾರರು ಮಾಡಿದ್ದಾರೆ ಹೊರತು ಅದು ವ್ಯತ್ಯಾಸವಿಲ್ಲ. ಅದನ್ನು ಮುಂದೆ ಸಮರ್ಥನೆ ಮಾಡ್ತಾರೆ. ಭಾಷ್ಯ ಸ್ವಾಮಿ ದೇಶಿಕನ್ ವಿಸ್ತಾರವಾಗಿ ಸಮರ್ಥನೆ ಮಾಡ್ತಾರೆ. ಇದು ಒಂದು ಪ್ರಧಾನವಾದ ವಿಷಯ, ವಿಶೇಷವಾದ ವ್ಯಾಖ್ಯಾನ. ಇದು ಬೇರೆ ಎಲ್ಲಿಯೂ ಇದು ಹೇಳಿಲ್ಲ ವಿಸ್ತಾರವಾಗಿ. ನ್ಯಾಯ ಸಿದ್ಧಾಂಜನದಲ್ಲಿಯೂ ತಾತ್ಪರ್ಯ ಜನರಿಗೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ರು. ಅಲ್ಲಿ ಸ್ವಲ್ಪ ಭಾಗ ಹೇಳಿಬಿಟ್ಟು ಮುಂದಿನ ವಿಸ್ತಾರವನ್ನು ನೀವು ತಾತ್ಪರ್ಯ ಚಂದ್ರಿಕೆಯಲ್ಲಿ ಹೇಳಿದ್ದೀನಿ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದು ಈ ಭಾಗದಲ್ಲಿ ಮುಂದೆ ಹೇಳುತ್ತೆ ವಿಷಯ ಇಲ್ಲಿ ಸಮರ್ಥನೆ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಒಂದು ಘಟ್ಟ. ಯಾಕೆಂದ್ರೆ ಮುಂದೆ ಇದರ ವಿಷಯವನ್ನು ಹೇಳ್ತಾರೆ. ಹೇಗೆ ಎಲ್ಲಿಯೂ ವಿರೋಧವಿಲ್ಲ ಭಾಷೆಕಾರರ ವಾಕ್ಯಗಳಲ್ಲಿ ಅರ್ಥ ಮಾಡಿರೋದರಲ್ಲಿ. ಕೆಲವರು ಈ ರೀತಿ ಸಂದೇಹ ಪಡ್ತಾರೆ. ಆದರೆ ಆ ವಿಷಯದಲ್ಲಿ ಪಂಚಾಗ್ನಿ ವಿದ್ಯಾನಿಷ್ಠನಿಗೂ ಕೂಡ ಅಚಿರಾದಿ ಮಾರ್ಗವು ಹೇಳಲ್ಪಟ್ಟಿರೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದೇ ರೀತಿಯೇ ಇಲ್ಲಿಯೂ ಕೂಡ ಜಿಜ್ಞಾಸುವು ಕೂಡ ಅದೇ ರೀತಿಯಾದ ಅಧಿಕಾರಿ ಅನ್ನೋದರಲ್ಲಿಯೂ ಯಾವ ವ್ಯತ್ಯಾಸವೂ ಇಲ್ಲ. ಭಾಷ್ಯದಲ್ಲಿ ಗೀತಾ ಭಾಷೆಗೂ ಶಾರೀರಿಕ ಭಾಷೆಗೂ ಸೂತ್ರಕ್ಕೂ ಶ್ರುತಿಗೂ ಎಲ್ಲಿಯೋ ವ್ಯತ್ಯಾಸವಿಲ್ಲ ಅನ್ನೋದನ್ನು ಮುಂದೆ ಇನ್ನೂ ಸ್ಪಷ್ಟಪಡಿಸ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜೋ ವ್ಯಾಮೋಹತ ತರಿತರಾಣಿ ದಿನಾಯ ಮೇನೆ ಅಸ್ಮನ್ ಗುರೋರ್ ಭಗವತೋ ಸುರೇಖ ಸಿಂಧೋ ರಾಮಾನುಜ ಸುಜನೋ ಯಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.